ಅದಕ್ಕೆ ಸ್ವಲ್ಪ ತಡ ಆಯಿತು ನನಗೆ. ಸೊ ಇವಾಗ ನಾವು ಶುರು ಮಾಡೋಣ ನಮ್ಮ ಚರ್ಚೆಯನ್ನ. 8ನೇ ಅಧ್ಯಾಯದ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. 8ನೇ ಅಧ್ಯಾಯ ಬಹಳ ಮುಖ್ಯವಾದಂತಹ ಅಧ್ಯಾಯ. ಏಕೆಂದ್ರೆ ಈ 8ನೇ ಅಧ್ಯಾಯದಲ್ಲಿ ಭಾಗವತದಲ್ಲಿ ಬರುವಂತಹ ಬಹಳಷ್ಟು ಪ್ರಾರ್ಥನೆಗಳಲ್ಲಿ ಅತಿ ಮುಖ್ಯವಾದಂತಹ ಮತ್ತೆ ಅತಿ ಪ್ರಸಿದ್ಧವಾದಂತಹ ಪ್ರಾರ್ಥನೆಗಳು ಈ 8ನೇ ಅಧ್ಯಾಯದಲ್ಲಿ ಬರುತ್ತೆ. ನೀವು ಅದರ ಬಗ್ಗೆ ಖಂಡಿತವಾಗ್ಲೂ ಮುಂಚಿನ ಕ್ಲಾಸ್ಗಳಲ್ಲೂ ಕೇಳಿರ್ತೀರಾ. ಇದು ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳು. ಪ್ರಭುಪಾದರು ಕುಂತಿ ಮಹಾರಾಣಿಯ ಪ್ರಾರ್ಥನೆಗಳ ಬಗ್ಗೆನೇ ಒಂದು ಪ್ರತ್ಯೇಕವಾದಂತಹ ಪುಸ್ತಕವನ್ನು ತೆಗೆದಿದ್ದಾರೆ. ಅದು ಅವರ ವಿಶೇಷವಾದಂತಹ ಪ್ರವಚನಗಳ ಸಂಗ್ರಹನೇ ಅದು. ಸೊ ಈ ಅಧ್ಯಾಯ ನಮ್ಗೆ ಬಹಳ ಮುಖ್ಯ. ಇದರ ಅಧ್ಯಯನವನ್ನ ಕೂಲಂಕುಷವಾಗಿ ಮಾಡುವಂತಹದ್ದು ನಮ್ಗೆ ಬಹಳ ಮುಖ್ಯವಾಗ್ತದೆ. ಸೊ ಈ ಅಧ್ಯಾಯದಲ್ಲಿ ಮೊದಲನೇ 10 ಶ್ಲೋಕಗಳನ್ನ ನಾವು ಚರ್ಚೆ ಮಾಡಿದ್ದೇವೆ. ಇದರ ಪ್ರಸಂಗ ಏನು ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ಯಾವಾಗ ಅಂದ್ರೆ ಯಾವ ಪ್ರಸಂಗ ಅಂದ್ರೆ ಹಿಂದಿನ ಅಧ್ಯಾಯದಿಂದಲೇ ಮುಂದುವರಿತಾ ಇದೆ ಈ ಪ್ರಸಂಗ ಕೂಡ. ಯಾವ ಪ್ರಸಂಗ ಅಂದ್ರೆ ನಮ್ಗೆ ಗೊತ್ತಿದೆ, ಅಶ್ವತ್ಥಾಮ ಅವನು ಪಾಂಡವರ ಮಕ್ಕಳ ಹತ್ಯೆಯನ್ನ ನಿರ್ದಯೆಯಿಂದ ರಾತ್ರಿಯ ಸಮಯದಲ್ಲಿ ಅವರು ಮಲಗಿದ್ದಾಗ ಮಾಡ್ತಾನೆ. ಅವರು ಪಾಂಡವರು ಅಂತ ತಿಳ್ಕೊಂಡು ಪಾಂಡವರ ಮಕ್ಕಳ ಹತ್ಯೆಯನ್ನ ಮಾಡ್ಬಿಡ್ತಾನೆ. ಸೊ ಅದಾದ ಮೇಲೆ ಅವನು ಓಡಿ ಹೋಗ್ತಾ ಇರ್ತಾನೆ. ಅವಾಗ ಅರ್ಜುನ, ಅವನ ಹಿಂದೆ ಕೃಷ್ಣ, ಅವನ ಹಿಂದೆ ಮತ್ತೆಲ್ಲರೂ ಪಾಂಡವರು ಮತ್ತೆ ದ್ರೌಪದಿ ಕೂಡ ಬರ್ತಾರೆ. ಏನಕ್ಕೆ ಅಂದ್ರೆ ಅವನಿಗೆ ತಕ್ಕ ಶಿಕ್ಷೆಯನ್ನ ಕೊಡ್ಬೇಕು ಅಂತ. ಸೊ ಆವಾಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ಬಿಡ್ತಾನೆ ಅಶ್ವತ್ಥಾಮ. ಬೇರೆ ಯಾವುದೇ ನನಗೆ ದಾರಿ ಇಲ್ಲ ಅಂತ ಹೇಳಿ ನನ್ನ ಆತ್ಮ ಸಂರಕ್ಷಣೆ ಅಂದ್ರೆ ಇಲ್ಲಿ ಶರೀರದ ಸಂರಕ್ಷಣೆಯನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೇರೆ ಯಾವ್ದು ದಾರಿ ಇಲ್ಲ ನನಗೆ ಅಂತ ಹೇಳಿ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಮಾಡ್ಬಿಡ್ತಾನೆ ಅವನು. ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಿದ ಕೂಡಲೇ ನೋಡಿ, ಅರ್ಜುನ ತನ್ನ ಆತ್ಮಬಲದಿಂದ, ತನ್ನ ಕುಶಲತೆಯಿಂದ, ತನ್ನ ದಕ್ಷತನದಿಂದ ಅದನ್ನ ತಡೆಗಟ್ಟೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವನ ಹತ್ರ ಕೂಡ ಆ ಒಂದು ಕುಶಲತೆ ಇತ್ತು, ಆ ರೀತಿಯಾದಂತಹ ಒಂದು ಶಕ್ತಿ ಅವನಲ್ಲಿತ್ತು. ದ್ರೋಣಾಚಾರ್ಯರ ದೆಸೆಯಿಂದ ಅವನಲ್ಲೂ ಆ ರೀತಿಯಾದಂತಹ ಶಕ್ತಿ ಇತ್ತು ಅರ್ಜುನನಲ್ಲಿ. ಆದ್ರೆ ಅರ್ಜುನ ಅದನ್ನ ತಡೆಗಟ್ಟೋದಕ್ಕೆ ಬದಲಾಗಿ ಕೃಷ್ಣನಲ್ಲಿ ಶರಣಾಗತಿಯನ್ನ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅದು ಮೊದಲನೇ ಬ್ರಹ್ಮಾಸ್ತ್ರ. ಆದ್ರೆ 2ನೇ ಬ್ರಹ್ಮಾಸ್ತ್ರ ಯಾರ ಮೇಲೆ ಅವನು ಪ್ರಯೋಗ ಮಾಡ್ತಾನೆ ಅಂದ್ರೆ ಆ ಪಾಂಡವರ ಕೊನೆಯ ಉಸಿರಂತೆ ಇದ್ದಂತಹ ಯಾರ ಜನ್ಮ ಇನ್ನೂ ಆಗಿಯೂ ಇರ್ಲಿಲ್ಲ, ಯಾರು ಇನ್ನು ಗರ್ಭದಲ್ಲಿ ಇದ್ರು, ಪರೀಕ್ಷಿತ ಮಹಾರಾಜರು ಯಾರ ಗರ್ಭದಲ್ಲಿ ಇದ್ರು ಅಂತ ಹೇಳಿದ್ರೆ ಈ ಉತ್ತರೆಯ ಗರ್ಭದಲ್ಲಿ ಇದ್ರು. ಅಂದ್ರೆ ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಹೆಂಡತಿಯಾದಂತಹ ಉತ್ತರೆ, ಅಂದ್ರೆ ಅರ್ಜುನನ ಸೊಸೆಯಾದಂತಹ ಉತ್ತರೆ ಯಾರಿದ್ಲು, ಅವಳ ಗರ್ಭದಲ್ಲಿ ಈ ಪರೀಕ್ಷಿತ ಮಹಾರಾಜರಿದ್ರು. ಅವನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿ ಅವಳ ಗರ್ಭದ ಮೇಲೆ 2ನೆಯ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮ. ಆವಾಗ ಉತ್ತರೆ ಕೂಡ ಶುದ್ಧ ಭಕ್ತಿ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಅವಳು ಕೂಡ ಕೃಷ್ಣನಲ್ಲಿ ಶರಣಾಗತಿಯನ್ನ ಮಾಡ್ತಾಳೆ. ಅದನ್ನ ನಾವು ನೋಡಿದ್ವಿ. 9ನೇ ಶ್ಲೋಕದಲ್ಲಿ ಅದು ಬರುತ್ತೆ. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾಣ್ಯಂ ತ್ವದ್ ಅಭಯಂ ಪಶ್ಯೆ ಯತ್ರ ಮೃತ್ಯು ಪರಸ್ಪರಂ. ನಿನ್ನ ಹೊರತಾಗಿ ನಾನು ಯಾರನ್ನೂ ನೋಡೋದಿಲ್ಲ. ಈ ನನ್ನ ಬಹಳ ಕಷ್ಟಯುತವಾದಂತಹ ಪರಿಸ್ಥಿತಿ ಏನಿದೆ, ಈ ಪರಿಸ್ಥಿತಿಯಿಂದ ನನ್ನನ್ನು ಕಾಪಾಡೋದಕ್ಕೆ ನಿನಗ್ ಮಾತ್ರ ಸಾಧ್ಯ, ಬೇರೆ ಯಾರೂ ನನಗೆ ನನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಅಂತ ಇವಾಗ ನಾನು ಪರಿಗಣಿಸೋದಿಲ್ಲ ಅಂತ ಅಲ್ಲಿ ಉತ್ತರೋ ವಾಚ ಅಂದ್ರೆ ಉತ್ತರೆ ಆ ರೀತಿ ಹೇಳ್ತಾಳೆ. ಅದಾದ್ಮೇಲೆ ಅಭಿದ್ರವತಿ ಮಾಮೀಶ ಶರಸ್ತಪ್ತಾಯಸೋ ವಿಭೋ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನ್ಯಪಾತ್ಯತಾಂ. ಈ ಬ್ರಹ್ಮಾಸ್ತ್ರ ನನ್ನ ನಾಶವನ್ನ ಮಾಡಿದ್ರೆ, ನಾನು ಇದರಿಂದ ಸಾವಿಗೆ ಈಡಾದ್ರೆ ನನಗೇನ್ ತೊಂದರೆ ಇಲ್ಲ. ಆದ್ರೆ ನನ್ನ ಗರ್ಭದಲ್ಲಿ ಪಾಂಡವರ ಕೊನೆಯ ಉಸಿರಂತೆ ಯಾವ ಮಗು ಇದೆ, ಯಾಕೆಂದ್ರೆ ಬೇರೆ ಮಕ್ಕಳನ್ನೆಲ್ಲ ಆಗ್ಲೇ ದ್ರೌಪದಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ಅದರಿಂದ ಪಾಂಡವರ ವಂಶವನ್ನ ಬೆಳೆಸಬೇಕು ಅಂತ ಹೇಳಿದ್ರೆ, ಪಾಂಡವರ ವಂಶ ಬೆಳಿಬೇಕು ಅಂತ ಹೇಳಿದ್ರೆ ಇದೇ ಕೊನೆಯ ಉಸಿರು ಅಂತ ಇರತಕ್ಕಂತಹ ಈ ಒಂದು ಮಗು ಈ ಗರ್ಭಕ್ಕೆ ಏನು ಆಗದೆ ಇರಲಿ, ನನ್ನ ನಾಶ ಆದ್ರೆ ತೊಂದರೆ ಇಲ್ಲ, ಅದು ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸೊ ಉತ್ತರೆ ಉಳ್ಕೊಂಡು ಉತ್ತರೆಯ ಮಗು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದ್ ರೀತಿಯಲ್ಲಿ ನೋಡಿದ್ರೆ. ಆದ್ರೆ ಅವಳು ಹೇಳ್ತಾ ಇದ್ದಾಳೆ ನನ್ನ ನಾಶ ಆದ್ರೆ ಏನು ತೊಂದರೆ ಇಲ್ಲ, ಅಂದ್ರೆ ಅವಳಿಗೆ ಅವಳ ಶರೀರವನ್ನ ಕಾಪಾಡ್ಕೋಬೇಕು ಅಂತ ಏನು ಆಸಕ್ತಿ ಇಲ್ಲ. ಆದ್ರೆ ಆ ಒಂದು ಭಕ್ತಿಯ ಸಂತಾನ ಏನಿದೆ, ಪಾಂಡವರೆಲ್ಲರೂ ಶುದ್ಧ ಭಕ್ತರು, ಆ ಭಕ್ತಿಯ ಸಂತಾನ ಬೆಳಿಬೇಕು ಅಂತ ಅವಳ ಇಚ್ಛೆ. ಸೊ ಇದು ಪರಿಶುದ್ಧ ಭಕ್ತರ ಇಚ್ಛೆ. ಇದನ್ನ ಪ್ರಾಯಶಃ ನೀವು ಕಳೆದ ಬಾರಿ ಅಂದ್ರೆ ನಿನ್ನೆ ಚರ್ಚೆ ಮಾಡಿರ್ತೀರಾ. ಇವತ್ತು ನಾವು 11ನೇ ಶ್ಲೋಕದಿಂದ ಮುಂದಕ್ಕೆ
11, 12, 13 ಈ 3 ಶ್ಲೋಕಗಳನ್ನ ಚರ್ಚೆ ಮಾಡೋದಕ್ಕೆ ನಾವು ಪ್ರಯತ್ನವನ್ನ ಪಡ್ತೇವೆ. ಆಯ್ತಾ? ಸೊ ಒಂದೇ ನಿಮಿಷ ಕೊಡಿ ನನಗೆ, ನಾನು ಇದನ್ನ ವೇದಾಭ್ಯಾಸ ನಲ್ಲಿ ತೆಗೆದು ಬಿಡ್ತೇನೆ ನಿಮ್ಗೆ ತೋರಿಸೋದಕ್ಕೆ. ಓಕೆ, ಸೊ 11ನೇ ಶ್ಲೋಕ ಶೇರ್ ಮಾಡ್ಕೋತಾ ಇದ್ದೇನೆ ಸ್ಕ್ರೀನ್ ಅನ್ನ. ಕಾಣಿಸ್ತಾ ಇರಬೇಕು ನಿಮ್ಮೆಲ್ಲರಿಗೆ. ಸೊ ಇದನ್ನ ಇವಾಗ ನಾವು ಉಚ್ಚಾರಣೆ ಮಾಡ್ತೀವಿ ಮೊದಲು, ಅದಾದ್ಮೇಲೆ ಇದರ ಚರ್ಚೆಯನ್ನ ಮಾಡ್ತೇವೆ. ಸೊ ಇಲ್ಲಿ ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಯಾರಿಗೆ ನನ್ನ ಹಿಂದೆ ಉಚ್ಚಾರಣೆ ಮಾಡೋದಕ್ಕೆ ಇಚ್ಛೆ ಇದೆ ದಯವಿಟ್ಟು ಕೈಯನ್ನ ಎತ್ತಿ, ನೀವು ನನ್ನ ಹಿಂದೆ ಉಚ್ಚಾರಣೆಯನ್ನ ಮಾಡ್ಬೋದು. ಯಾರು ಉಚ್ಚಾರಣೆ ಮಾಡ್ತೀರಾ ನನ್ನ ಹಿಂದೆ ದಯವಿಟ್ಟು ಬೇಗ ಕೈಯನ್ನ ಎತ್ತೀರಾ, ನನಗೆ ಗೊತ್ತಾಗೋ ಹಾಗೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಭಾನು ಮಾತಾಜಿನ ಯಾರದು? ಹೌದು ಪ್ರಭು. ಭಾನು ಮಾತಾಜಿ. ದಯವಿಟ್ಟು ನನ್ನಿಂದ ಹೇಳಿ. ಸೂತಃ ಉವಾಚ ಸೂತಃ ಉವಾಚ ಉಪಧಾರ್ಯ ಉಪಧಾರ್ಯ ವಚಃ ವಚಃ ತಸ್ಯಾಹ ತಸ್ಯಾಹ ಭಗವಾನ್ ಭಗವಾನ್ ಭಕ್ತವತ್ಸಲಃ ಭಕ್ತವತ್ಸಲಃ ಅಪಾಂಡವಂ ಅಪಾಂಡವಂ ಇದಂ ಇದಂ ಕರ್ತುಂ ಕರ್ತುಂ ದ್ರೌಣೇಃ ಅಸ್ತ್ರಂ ಅಸ್ತ್ರಂ ಅಬುಧ್ಯತ. ಸೂತ ಉವಾಚ ಸೂತ ಉವಾಚ ಉಪಧಾರ್ಯ ವಚಸ್ತಸ್ಯಾಃ ಉಪಧಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಃ ಭಗವಾನ್ ಭಕ್ತವತ್ಸಲಃ ಅಪಾಂಡವಂ ಇದಂ ಕರ್ತುಂ ಅಪಾಂಡವಮಿದಂ ಕರ್ತುಂ ದ್ರೌಣೇರಸ್ತ್ರಮಬುಧ್ಯತ. ಸೂತ ಉವಾಚ ಸೂತ ಉವಾಚ ಉಪಧಾರ್ಯ ವಚಸ್ತಸ್ಯಾಃ ಭಗವಾನ್ ಭಕ್ತವತ್ಸಲಃ ಅಪಾಂಡವಂ ಇದಂ ಕರ್ತುಂ ದ್ರೌಣೇರಸ್ತ್ರಮಬುಧ್ಯತ. ಧನ್ಯವಾದಗಳು ಮಾತಾಜಿ. ಇನ್ನು ಇಬ್ರು ಯಾರಾದ್ರೂ ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ? ಹರೇ ಕೃಷ್ಣ ಪ್ರಭು. ಲಕ್ಷ್ಮೀ ಮಾತಾಜಿ ಮಾಡಿ ದಯವಿಟ್ಟು. ಸೂತ ಉವಾಚ ಉಪಾದಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಃ ಅಪಾಂಡವಮಿದಂ ಕರ್ತುಂ ದ್ರೌಣೇರಸ್ತ್ರಮಬುಧ್ಯತ. ಧನ್ಯವಾದಗಳು ಮಾತಾಜಿ. ಮತ್ತೊಬ್ಬರಿನ್ಯಾದ್ರು? ಹರೇ ಕೃಷ್ಣ ಪ್ರಭುಜಿ. ಸೂತ ಉವಾಚ ಉಪಾಧಾರ್ಯ ವಚಸ್ತಸ್ಯ ಭಗವಾನ್ ಭಕ್ತವತ್ಸಲಃ ಅಪಾಂಡವಂ ಇದಂ ಕೃತಂ ದ್ರೌಣೇರ್ ಅಸ್ತ್ರಂ ಅಬುಧ್ಯತ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಭಾನು ಮಾತಾಜಿ ಅವ್ರು ನನ್ನ ಹಿಂದೆ ಶಬ್ದಾರ್ಥವನ್ನು ಹೇಳ್ಬಿಡ್ತೀರಾ? ಹೇಳ್ತೀನಿ ಪ್ರಭು. ಸೂತಃ ಉವಾಚ ಸೂತಃ ಉವಾಚ ಸೂತ ಮುನಿಗಳು ನುಡಿದರು. ಸೂತ ಮುನಿಗಳು ನುಡಿದರು. ಉಪಧಾರ್ಯ ಸಹನೆಯಿಂದ ಆಲಿಸಿ. ವಚಃ ಮಾತನ್ನು. ತಸ್ಯಾಹ ಅವಳ. ಭಗವಾನ್ ದೇವೋತ್ತಮ ಪುರುಷನು. ಭಕ್ತವತ್ಸಲಃ ತನ್ನ ಭಕ್ತರಲ್ಲಿ ಅತ್ಯಂತ ಪ್ರೀತಿಯುಳ್ಳ. ಅಪಾಂಡವಂ ಪಾಂಡವ ವಂಶದ ಅಸ್ತಿತ್ವವಿಲ್ಲದ್ದನಾಗಿ. ಇದನ್ನು ಕರ್ತುಂ ಮಾಡಲು. ದ್ರೋಣಾಚಾರ್ಯನ ಮಗನ. ಅಸ್ತ್ರಂ ಅಸ್ತ್ರವನ್ನು. ಅಬುಧ್ಯತ ತಿಳಿದನು. ಅನುವಾದವನ್ನ ನಾನು ಓದ್ತೇನೆ, ಭಾವಾರ್ಥವನ್ನ ಭಾನು ಮಾತಾಜಿ ಕೊಡ್ತಾರೆ. ಅನುವಾದ ಈ ಪ್ರಕಾರ: ಸೂತ ಮುನಿಗಳು ಹೀಗೆ ಹೇಳಿದರು. ಕೃಷ್ಣನು ಅವಳ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿದನು. ಅವನು ತನ್ನ ಭಕ್ತರಿಗೆ ಸದಾ ಪ್ರೀತಿ ಪಾತ್ರನಾದವನು. ಆಚಾರ್ಯ ದ್ರೋಣರ ಮಗನಾದ ಅಶ್ವತ್ಥಾಮನು ಪಾಂಡವ ವಂಶ ವಿನಾಶಕ್ಕಾಗಿ ಉತ್ತರೆಯ ಗರ್ಭದ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರುವುದು ಅವನಿಗೆ ಕೂಡಲೇ ತಿಳಿಯಿತು. ಭಾವಾರ್ಥವನ್ನು ಭಾವಾರ್ಥ:
ಭಗವಂತ ಎಲ್ಲ ವಿಷಯಗಳಲ್ಲೂ ನಿಷ್ಪಕ್ಷಪಾತಿ, ಆದರೂ ಅವನು ತನ್ನ ಭಕ್ತರ ಬಗ್ಗೆ ಒಲವುಳ್ಳವನು. ಸರ್ವ ಹಿತರಕ್ಷಣೆಗಾಗಿ ಅವನು ಹೀಗಿರುವುದು ಅತ್ಯಗತ್ಯ. ಪಾಂಡವ ವಂಶ ಭಗವದ್ಭಕ್ತರ ವಂಶ. ಆದ್ದರಿಂದ ಈ ವಂಶದವರು ಜಗತ್ತನ್ನೂ ಆಳಬೇಕೆಂಬುದು ಭಗವಂತನ ಇಚ್ಛೆಯಾಗಿತ್ತು. ಈ ಕಾರಣಕ್ಕಾಗಿಯೇ ಅವನು ದುರ್ಯೋಧನಾದಿಗಳ ಆಳ್ವಿಕೆಯನ್ನು ಕೊನೆಗೊಳಿಸಿ ಮಹಾರಾಜ ಯುಧಿಷ್ಠಿರನನ್ನು ಅಲ್ಲಿ ಪ್ರತಿಷ್ಠಾಪಿಸಿದನು. ಗರ್ಭದಲ್ಲಿ ಬೆಳೆಯುತ್ತಿದ್ದ ಪರೀಕ್ಷಿತನನ್ನು ರಕ್ಷಿಸಲು ಅವರು ಇಚ್ಛಿಸಿದನು. ಆದರ್ಶ ಭಕ್ತರ ಕುಟುಂಬವಾದ ಈ ಜಗತ್ತಿನಲ್ಲಿ ಪಾಂಡವರಿಲ್ಲದೆ ಇರುವುದು ಅವನ ಮನಸ್ಸಿಗೆ ಒಪ್ಪಲಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ ಶ್ಲೋಕ ಏನಿದೆ ಇದರಲ್ಲಿ ಕೃಷ್ಣನ ಭಕ್ತ ವತ್ಸಲತೆ ಏನಿದೆ, ಭಕ್ತ ವಾತ್ಸಲ್ಯ ಏನಿದೆ, ಅದು ಬಹಳ ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ. ಅದಕ್ಕೇನೆ ಕೃಷ್ಣನಿಗೆ ಇಲ್ಲಿ ಭಕ್ತ ವತ್ಸಲ. ಎಲ್ಲಿ ಕೃಷ್ಣನನ್ನ ಕೇವಲ ಕೃಷ್ಣ ಅಂತ ಕರೀದೇನೆ ಬೇರೆ ಇತರ ಹೆಸರುಗಳಿಂದ ಅವನನ್ನ ಸೂಚಿಸ್ತಾರೆ ಅಥವಾ ಅವನ ಸಂಬೋಧನೆಯನ್ನ ಮಾಡ್ತಾರೆ ಶಾಸ್ತ್ರಗಳಲ್ಲಿ. ಆ ಯಾವ ಹೆಸರುಗಳಿರ್ತದೆ ಅದಕ್ಕೆ ವಿಶೇಷವಾದಂತಹ ಅರ್ಥವಿರುತ್ತೆ. ಅದು ಪ್ರಸಂಗೋಚಿತವಾದಂತಹ ಹೆಸರುಗಳಾಗಿರ್ತದೆ. ಕಾಂಟೆಕ್ಸ್ಚುಯಲ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅಲ್ಲ. ಸೊ ಯಾವ ಪ್ರಸಂಗ ನಡೀತಾ ಇದೆ ಅದಕ್ಕೆ ತಕ್ಕ ಹಾಗೆ ಕೃಷ್ಣನ ಹೆಸರು ಕೂಡ ಬರ್ತದೆ ಅಂತ ಅರ್ಥ ಅದಕ್ಕೆ. ಸೊ ಈ ಒಂದು ಪ್ರಸಂಗದಲ್ಲಿ ಉತ್ತರೆ ತನ್ನ ಮನಸ್ಸಿನ ಅಂತರಾಳದಿಂದ, ಹೃದಯಾಂತರಾಳದಿಂದ ಕೃಷ್ಣನಿಗೆ ಅಥವಾ ಕೃಷ್ಣನಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾಳೆ. ದಯವಿಟ್ಟು ನನ್ನ ಗರ್ಭವನ್ನ ಕಾಪಾಡು. ಈ ಶ್ಲೋಕದ ಚರ್ಚೆ ಮಾಡ್ಬೇಕಂದ್ರೆ ಬಹಳಷ್ಟು ವಿಷಯಗಳು ನನ್ನ ಮನಸ್ಸಿಗೆ ಇವಾಗ ಬರ್ತಾ ಇದೆ. ಎಷ್ಟು ವಿಷಯಗಳು ಸಾಧ್ಯ ಆಗುತ್ತೋ ಅದನ್ನ ಹಂಚ್ಕೋತೇನೆ. ಮೊದಲನೇದು ಇದೇನೆ, ಏನಂದ್ರೆ ಕೃಷ್ಣನ ಭಕ್ತ ವತ್ಸಲತೆ. ಕೃಷ್ಣನ 64 ಗುಣಗಳಲ್ಲಿ ಕೂಡ ಈ ಭಕ್ತ ವಾತ್ಸಲ್ಯ ಅನ್ನೋ ಯಾವ ಗುಣ ಇದೆ ಅದು ಬಹಳ ವಿಶೇಷವಾದಂತಹ ಗುಣ. ಅದನ್ನೇ ಇಲ್ಲಿ ಪ್ರಭುಪಾದರು ಆರಂಭದಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ನಾವು ಕೇಳಿದ್ದೇವೆ ಭಗವಂತ ಅಂದ ಮೇಲೆ ಅವನು ನ್ಯೂಟ್ರಲ್ ಪಾರ್ಟಿ ಆಗಿರ್ಬೇಕು ಅಲ್ಲ, ಅಂದ್ರೆ ಅವನು ನಿಷ್ಪಕ್ಷಪಾತಿ ಆಗಿರ್ಬೇಕು, ಪಕ್ಷಪಾತವನ್ನ ಅವನು ಮಾಡಬಾರದು ಅಲ್ಲ. ಯಾವ್ದಾದ್ರೆ ಇವಾಗ ಭಗವಂತನನ್ನು ಬಿಟ್ಬಿಡಿ, ಇದೇ ಲೋಕದಲ್ಲಿ ಕೂಡ ನಾವು ನೋಡ್ಬೇಕಾದ್ರೆ ನಮ್ಮ ವರಿಷ್ಠರಲ್ಲಿ ನಮಗೆ ವಿಶ್ವಾಸ ಬರಬೇಕು ಅಂತ ಹೇಳಿದ್ರೆ ನಾವು ಒಂದು ಗುಣವನ್ನ ಅವರಲ್ಲಿ ಅಪೇಕ್ಷೆ ಮಾಡ್ತೀವಿ. ಯಾವ್ದಂದ್ರೆ ಅವರು ನಿಷ್ಪಕ್ಷಪಾತಿಗಳಾಗಿರ್ಬೇಕು. ಇವಾಗ ಉದಾಹರಣೆಗೆ ಇಬ್ರು ಮಕ್ಕಳು ಇದ್ದಾರೆ ಅಂತ ಇಟ್ಕೊಳ್ಳಿ. ಇಬ್ರು ಯಾವುದೋ ಒಂದು ವಿಷಯಕ್ಕೆ ಜಗಳ ಆಡ್ತಾ ಇದ್ದಾರೆ. ಅವರಿಬ್ರು ಸಮಾಧಾನಕ್ಕೋಸ್ಕರ ಎಲ್ಲಿ ಹೋಗ್ತಾರೆ ಅಥವಾ ಯಾರ ಹತ್ರ ಹೋಗ್ತಾರೆ? ತಂದೆ ತಾಯಂದ್ರ ಹತ್ರ ಹೋಗ್ತಾರೆ. ತಂದೆ ತಾಯಂದ್ರು ಯಾವಾಗ್ಲೂ ಒಬ್ಬ ಮಗನ ಮೇಲೆ ಹೆಚ್ಚು ಪ್ರೀತಿ ಇಟ್ರೆ ಅವಾಗ ಇನ್ನೊಬ್ಬ ಮಗನಿಗೆ ಏನ್ ಅನ್ಸುತ್ತೆ ಅಲ್ಲ, ಬಹಳ ಕಷ್ಟ ಆಗತ್ತೆ ಅವನಿಗೆ. ಇದನ್ನ ತಡ್ಕೊಳ್ಳೋಕೆ ಬಹಳ ಕಷ್ಟ ಆಗತ್ತೆ. ಪೂರ್ತಿ ಜೀವನ ಅದನ್ನೇ ನೆನ್ಪಿಟ್ಕೊಂಡಿರ್ತಾನೆ ಅವನು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆ ತಾಯಂದ್ರು ಅಕಸ್ಮಾತ್ ನಮ್ಮ ಜೀವನದಲ್ಲಿ ಪಕ್ಷಪಾತವನ್ನ ಮಾಡಿ ನಮಗೆ ಕಡಿಮೆ ಪ್ರೀತಿ, ಮತ್ತೊಬ್ಬ ಮಗನಿಗೆ ಅಥವಾ ಮಗಳಿಗೆ ಹೆಚ್ಚು ಪ್ರೀತಿನ ತೋರಿಸಿದ್ರೆ ನಮ್ಮ ಪೂರ್ತಿ ಜೀವನ ಅದನ್ನ ನಾವು ನೆನಪಿನಲ್ಲಿ ಇಟ್ಕೋತೀವಿ ಅಲ್ವಾ. ಸೊ ನಾವು ಈ ಲೋಕದಲ್ಲೂ ಕೂಡ ನಾವು ಒಬ್ಬ ಅಧಿಕೃತ ವ್ಯಕ್ತಿ ಇರಬೇಕಂದ್ರೆ ಅಧಿಕಾರಿ ಯಾರಿರ್ತಾರೆ ಆ ಅಧಿಕಾರಿಯಲ್ಲಿ ನಾವೇನನ್ನ ಅಪೇಕ್ಷೆ ಮಾಡ್ತೀವಿ? ಅವರು ನಿಷ್ಪಕ್ಷಪಾತಿಗಳಾಗಿರ್ಬೇಕು, ಪಕ್ಷಪಾತವನ್ನ ಮಾಡಬಾರ್ದು ಅಲ್ಲ. ಸೊ ಭಗವಂತನಲ್ಲಿ ನಾವು ಆ ಗುಣದನ್ನ ಅಪೇಕ್ಷೆ ಮಾಡೋದ್ರಲ್ಲಿ ಯಾವುದೇ ಸಂದೇಹನೇ ಇಲ್ಲ ಅಲ್ಲ. ಇವಾಗ ಭಗವಂತ ಕೂಡ ತನ್ನ ಭಕ್ತರಲ್ಲಿ ಅವನು ಪಕ್ಷಪಾತವನ್ನ ಮಾಡಿ ಅಭಕ್ತರಲ್ಲಿ ಯಾರು ಅವನಲ್ಲಿ ಭಕ್ತಿಯನ್ನ ಮಾಡೋದಿಲ್ಲ ಅಂಥವ್ರಿಗೆ ಕೇಡನ್ನ ಬಯಸಿದ್ರೆ, ಅಂಥವ್ರಿಗೆ ಕೇಡನ್ನ ಅವನೇ ಎಸಗಿದ್ರೆ ಅವಾಗ ನಾವು ಭಗವಂತನಲ್ಲಿ ಕೂಡ ನಾವು ವಿಶ್ವಾಸವನ್ನ ಕಳ್ಕೊಂಡ್ಬಿಡ್ತೇವೆ. ಅದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸೊ ಇದೆರಡನ್ನ ಹೇಗೆ ನಾವು ಸಮನ್ವಯ ಮಾಡೋದು? ಇವಾಗ ಕೃಷ್ಣ ನಿಷ್ಪಕ್ಷಪಾತಿ ಅಂತ ನಾವು ತಾತ್ವಿಕವಾಗಿ ನಾವು ತಿಳ್ಕೊಬಹುದು. ಆದ್ರೆ ಕೃಷ್ಣನ ಕ್ರಿಯೆಗಳನ್ನ ನೋಡಿದ್ರೆ ಪ್ರಾಯಶಃ ಕೃಷ್ಣ ಭಕ್ತರ ಕಡೆಗೆ ಅವನಿಗೆ ಒಲವು ಜಾಸ್ತಿ ಅಂತ ನಮ್ಗೆ ಅನಿಸುತ್ತೆ ಅಲ್ವಾ. ಇದೆರಡನ್ನ ಹೇಗೆ ಸಮನ್ವಯ ಮಾಡೋದು ಅನ್ನೋದು ಇವಾಗ ಪ್ರಶ್ನೆ ಅಲ್ವಾ. ಇದರ ಸಮನ್ವಯವನ್ನ ಕೃಷ್ಣ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ ಅಲ್ಲ. ಸೊ 9ನೇ ಅಧ್ಯಾಯ ಯಾವುದು? 9ನೇ ಅಧ್ಯಾಯದ ಶ್ಲೋಕ ಯಾವುದು? ಒಂದೇ ನಿಮಿಷ, ನಾನು ಅದನ್ನು ತೋರಿಸ್ಬಿಡ್ತೇನೆ ನಿಮ್ಗೆ. ಎಸ್. ಸೊ 9ನೇ ಅಧ್ಯಾಯದ 29ನೆಯ ಶ್ಲೋಕ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಇದು 9ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ ಯೇ ಭಜಂತಿದು ಮಾಂ ಭಕ್ತ್ಯಾ ಮಯಿತೆ ತೇಷು ಚಾಪ್ಯಹಂ. ನೋಡಿ, ಎರಡೂ ವಿಷಯಗಳನ್ನ ಹೇಳ್ತಾ ಇದ್ದಾನೆ ಇಲ್ಲಿ. ಸರ್ವಭೂತೇಷು ಅಹಂ ಸಮಃ, ನಾನು ಎಲ್ಲಾ ಭೂತ ಅಂದ್ರೆ ಇಲ್ಲಿ ಎಲ್ಲಾ ಜೀವ ಜಂತುಗಳಲ್ಲಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲಾ ಜೀವ ಜಂತುಗಳಿಗೆ ನಾನು ನನ್ನ
ಕೃಪೆಯನ್ನಾಗ್ಲಿ ನನ್ನ ಆಶೀರ್ವಾದವನ್ನಾಗ್ಲಿ ಸಮಾನವಾಗಿ ನಾನು ತೋರ್ತೇನೆ, ಯಾವುದೇ ಪಕ್ಷಪಾತವನ್ನ ಮಾಡೋದಿಲ್ಲ. ಮತ್ತೆ ಹೇಗೆ ನಾನು ಆ ರೀತಿಯಾಗಿ ಸಮಾನವಾಗಿದ್ದೇನೆ ಅಂತ ಹೇಳಿದ್ರೆ ನನಗೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ. ನಮೇ ದ್ವೇಷ್ಯ, ನನಗೆ ದ್ವೇಷಿ ಅಂತ ಯಾರೂ ಕೂಡ ಇಲ್ಲ. ಯಾರಾದರೂ ಭಗವಂತನ ಮೇಲೆ ದ್ವೇಷವನ್ನ ಮಾಡಬಹುದು. ಉದಾಹರಣೆಗೆ ಕೃಷ್ಣ ಲೀಲೆಯಲ್ಲಿ ದುರ್ಯೋಧನಾದಿ ಎಲ್ಲ ಕೌರವರು ಕೂಡ ಪ್ರಾಯಶಃ ಭಗವಂತನ ಮೇಲೆ ದ್ವೇಷವನ್ನ ಮಾಡ್ತಾ ಇದ್ರು. ಆದರೆ ಭಗವಂತ ಅವನ ಮೇಲೆ ದ್ವೇಷ ಮಾಡ್ತಾ ಇರಲಿಲ್ಲ. ದುರ್ಯೋಧನನ ಮೇಲೆ ಭಗವಂತನಿಗೆ ದ್ವೇಷ ಇರಲಿಲ್ಲ. ದುರ್ಯೋಧನಿಗೆ ಭಗವಂತನ ಮೇಲೆ ದ್ವೇಷ ಅಲ್ಲ, ಭಗವಂತನಿಗೆ ದುರ್ಯೋಧನ ಮೇಲೆ ದ್ವೇಷ ಇರಲಿಲ್ಲ. ಅದರಿಂದ ನಮೇ ದ್ವೇಷೋಸ್ತಿ ನ ಪ್ರಿಯ, ಅದೇ ರೀತಿಯಲ್ಲಿ ನನಗೆ ಪ್ರಿಯವಾದಂತ ವ್ಯಕ್ತಿ ಕೂಡ ಯಾರೂ ಇಲ್ಲ. ಹಾಗಾದ್ರೆ ಭಕ್ತರು ಭಗವಂತನಿಗೆ ಪ್ರಿಯ ಅಲ್ವಾ ಅಂತ ಕೇಳ್ಬೋದು ನಾವು. ಆದ್ರೆ ನೀವು ಭಗವಂತನ ಡೆಫಿನಿಷನ್ ಅನ್ನ ನೋಡಿದ್ರೆ, ಒಂದು ಪರಿಭಾಷೆಯನ್ನ ನೋಡಿದ್ರೆ, ಅವನಿಗೆ ನಿಜವಾಗ್ಲೂ ದ್ವೇಷವಾಗಲಿ ಅವನಿಗೆ ಪ್ರಿಯ ವಸ್ತುವಾಗಲಿ ಯಾವುದೂ ಕೂಡ ಇಲ್ಲ. ಆದ್ದರಿಂದ ಅವನು ಎಲ್ಲರಲ್ಲಿ ಸಮಾನವಾಗಿ ಅವನ ಕೃಪೆಯನ್ನ ತೋರ್ತಾನೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ ಇಲ್ಲಿ. ಇವಾಗ ಹಾಗಾದ್ರೆ ನಾವು ಕೃಷ್ಣನ ಕ್ರಿಯೆಗಳನ್ನ ಏನ್ ನೋಡ್ತೇವೆ? ಎಷ್ಟೇ ನಿಷ್ಪಕ್ಷಪಾತವಾಗಿ ಅವನಿದ್ರೂ ಕೂಡ ಕುರುಕ್ಷೇತ್ರ ರಣರಂಗ ಭೂಮಿಯಲ್ಲಿ ಅವನು ಯಾರಿಗೆ ಸಪೋರ್ಟ್ ಮಾಡಿದ್ದು? ಪಾಂಡವರಿಗೆ ತಾನೇ ಸಪೋರ್ಟ್ ಮಾಡಿದ್ದು. ಪಾಂಡವರಿಗೆ ಏನಕ್ಕೆ ಸಪೋರ್ಟ್ ಮಾಡಿದ್ದು? ಅವನ ಭಕ್ತರಂತೆ ತಾನೇ ಅವನು ಸಪೋರ್ಟ್ ಮಾಡಿದ್ದು ಅಂತ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು ಅಲ್ಲ. ಸೊ ಅದಕ್ಕೇನೆ ಇಲ್ಲಿ ಅದಕ್ಕೆ ಉತ್ತರವನ್ನ ಇಲ್ಲಿ ಕೃಷ್ಣನೇ ಹೇಳ್ತಾನೆ. ಏನದು ಉತ್ತರ ಅಂತ ಹೇಳಿದ್ರೆ, ಏತು ಮಾಂ ಭಕ್ತ್ಯಾ ಭಜಂತಿ ಮೈ ತೇ ತೇಷು ಚ ಅಪಿ ಅಹಂ. ಯಾರು ನನಗೆ ಯಾವುದೇ ರೀತಿಯಾದಂತಹ ದ್ವಿತೀಯ ಭಾವನೆ ಇಲ್ಲದೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಏನಂತಾರೆ ಅಲ್ಟೀರಿಯರ್ ಮೋಟಿವ್ ಅಂತ ಹೇಳ್ತಾರೆ. ಅದಕ್ಕೆ ಈ ಕನ್ನಡದಲ್ಲಿ ಏನ್ ಹೇಳೋದು ನನಗೆ ಗೊತ್ತಿಲ್ಲ. ಅಥವಾ ನೀವು ಕನ್ನಡದಲ್ಲಿ ಪ್ರಾಮಾಣಿಕತೆಯಿಂದ, ಯಾವುದೇ ರೀತಿಯಾದಂತಹ ಪ್ರಾಮಾಣಿಕತೆಯಿಂದ ಮತ್ತೆ ಗಂಭೀರತೆಯಿಂದ ಯಾರು ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅಂಥವರಲ್ಲಿ ನಾನಿರ್ತೇನೆ. ಮತ್ತೆ ನಾನು ಕೂಡ ಅಂಥವರಲ್ಲಿ ಇರ್ತೇನೆ. ಅಂಥವರಲ್ಲಿ ನಾನಿರ್ತೇನೆ, ನನ್ನಲ್ಲಿ ಕೂಡ ಅವ್ರು ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಯಿತೆ ಅಂದ್ರೆ ನನ್ನಲ್ಲಿ ಅವರಿದ್ದಾರೆ. ಮತ್ತೆ ತೇಷು ಚ ಅಪಿ ಅಹಂ ಅಂದ್ರೆ ನಾನು ಕೂಡ ಅಂಥವರಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರಭುಪಾದರು ಇದಕ್ಕೆ ಸಮನ್ವಯನ ಕೊಡ್ಬೇಕಾದ್ರೆ ಹೇಳ್ತಾರೆ. ಉದಾಹರಣೆಗೆ ನೀವು ಒಬ್ಬ ಗೌರ್ಮೆಂಟ್ ಆಫೀಸರ್ನ ತಗೊಳ್ಳಿ, ಆಯ್ತಾ, ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ತಗೊಳ್ಳಿ. ಅವನು ಯಾವಾಗ ಆಫೀಸಿಗೆ ಹೋಗ್ತಾನೆ, ಆಫೀಸಿಗೆ ಹೋದಾಗ ಅವನು ಎಲ್ಲರೊಂದಿಗೆ ಸಮಾನವಾಗಿ ಅವನ ವರ್ತನೆಯನ್ನ ಮಾಡ್ತಾನೆ, ಎಲ್ಲರ ಜೊತೆಗೆ ಸಮಾನವಾಗಿ ಅವನು ವರ್ತಿಸ್ತಾನೆ ಅಲ್ಲ. ಅವನಿಗೆ ಯಾರು ಮೇಲು ಯಾರು ಕೇಳು ಅಂತ ಇಲ್ಲ. ಅಂದ್ರೆ ಯಾರಾದರೂ ಒಬ್ಬ ರೈತ ಅವನಿಗೆ ಬಂದು ಯಾವುದೋ ಒಂದು ಪರ್ಮಿಷನ್ ಬೇಕು ಅಂದ್ರೆ ಅವನಿಗೆ ಕೊಡ್ತಾನೆ. ಮತ್ತೊಬ್ಬ ಬಹಳ ಶ್ರೀಮಂತವಾದಂತ ವ್ಯಕ್ತಿ ಜಮೀನ್ದಾರ ಬಂದು ಇದಕ್ಕೆ ಪರ್ಮಿಷನ್ ಕೊಡ್ಬೇಕು ಅಂತ ಹೇಳಿದ್ರೆ ಅವನಿಗೂ ಕೂಡ ಪರ್ಮಿಷನ್ ಅನ್ನ ಕೊಡ್ತಾನೆ. ಆದ್ರೆ ಯಾವಾಗ ಅವನು ಮನೆಗೆ ಬರ್ತಾನೆ, ನೋಡಿ ಇಲ್ಲಿ ವಿಷಯ ಅವರು, ಯಾವಾಗ ಅದೇ ಅಧಿಕಾರಿ ಮನೆಗೆ ಬರ್ತಾನೆ, ಮನೆಗೆ ಬಂದಾದ್ಮೇಲೆ ಅವನು ತನ್ನ ಮಕ್ಕಳ ಮೇಲೆ ಅವನು ವಿಶೇಷವಾದಂತ ಪ್ರೀತಿಯನ್ನ ತೋರ್ತಾನೆ ಅಲ್ಲ. ಅದರಲ್ಲಿ ಏನಾದ್ರೂ ಅನ್ಯಾಚುರಲ್ ಇದೆಯಾ? ಅಂದ್ರೆ ಅದರಲ್ಲಿ ಸ್ವಾಭಾವಿಕ ಇಲ್ಲದೆ ಇರೋದು ಏನಾದ್ರೂ ಇದೆಯಾ? ಅದು ಕೃತ್ರಿಮಾನ? ಅದು ಇಲ್ಲ, ಅದು ಕೃತ್ರಿಮ ಅಲ್ಲ ಅದು ಅಲ್ಲ. ಮತ್ತೆ ಅದರಲ್ಲಿ ಏನು ತಪ್ಪು ಕೂಡ ಇಲ್ಲ. ಅದು ಕೃತ್ರಿಮಾನೂ ಕೂಡ ಅಲ್ಲ, ಅದು ತಪ್ಪು ಕೂಡ ಅಲ್ಲ. ಸೊ ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಭಗವಂತ ಕೂಡ ಒಬ್ಬ ವ್ಯಕ್ತಿ ಅಲ್ಲ. ಭಗವಂತ ಎಲ್ಲರ ಮೇಲೆ ಸಮಾನವಾದಂತ ವರ್ತನೆಯನ್ನ ತೋರ್ತಾನೆ. ಅಲ್ಲಿಯವರೆಗೆ ಅಂತ ಹೇಳಿದ್ರೆ ಅವನು ಅಧಿಕಾರಿಯಾಗಿ ಇರಬೇಕಾದ್ರೆ ಮಾತ್ರ. ಆದ್ರೆ ಯಾವಾಗ ಅವನು ಮನೆಗೆ ವಾಪಸ್ ಬರ್ತಾನೆ, ಮನೆಗೆ ಅಂತ ಹೇಳಿದ್ರೆ ಅವನ ಭಕ್ತರ ಸಂಘದಲ್ಲಿ ಅವನು ವಾಪಸ್ ಬರ್ತಾನೆ, ಆ ಭಕ್ತರ ಮೇಲೆ ವಿಶೇಷವಾದಂತ ಕೃಪೆಯನ್ನ ಖಂಡಿತವಾಗ್ಲೂ ಅವನು ತೋರ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಮತ್ತೆ ಅದು ತಪ್ಪು ಅಲ್ಲ, ಅದು ಕೃತ್ರಿಮಾನೂ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಲ್ಲ. ಸೊ ಈ ಭಕ್ತ ವತ್ಸಲ್ಯತೆ ಅನ್ನೋದೇನಿದೆ ಕೃಷ್ಣನಿಗೆ ಅದು ಆಭೂಷಣ. ಅದರಲ್ಲಿ ತಪ್ಪನ್ನ ನಾವು ಹುಡ್ಕೋದಕ್ಕಾಗೋದಿಲ್ಲ. ಯಾರಿಗೆ ಭಕ್ತಿಯ ತತ್ವ ಅನ್ನೋದು ಗೊತ್ತಿರೋದಿಲ್ಲ, ಭಕ್ತಿ ಅನ್ನೋದು ಅವರಿಗೆ ಪರಿಚಯ ಇರೋದಿಲ್ಲ, ಅಂಥವ್ರು ಇದು ತಪ್ಪಂತ ಹೇಳ್ತಾರೆ. ಏನಕ್ಕೆ ತಪ್ಪು ಅಂತ ಹೇಳಿದ್ರೆ, ನೋಡಿ ಭಗವಂತ ಕೂಡ ಪಕ್ಷಪಾತವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತ ಪಕ್ಷಪಾತ ಮಾಡ್ತಾ ಇಲ್ಲ ಇಲ್ಲಿ. ಭಗವಂತ ತನ್ನ ವಿಶೇಷವಾದಂತ ಭಕ್ತರ ಮೇಲೆ ತನ್ನ ವಿಶೇಷವಾದಂತ ಕೃಪೆಯನ್ನ ತೋರ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ತಂದೆ ಅಧಿಕಾರದಲ್ಲಿರ್ಬೇಕಾದ್ರೆ ಎಲ್ಲರನ್ನ ಸಮಾನವಾಗಿ ನೋಡ್ತಾನೆ, ಆದ್ರೆ ತನ್ನ ಮಕ್ಕಳ ಮೇಲೆ ವಿಶೇಷವಾದಂತ ಕೃಪೆಯನ್ನ ತೋರ್ತಾನೆ. ಹಾಗಾದ್ರೆ ಭಗವಂತ ಕೂಡ ಎಷ್ಟು ನಂಬರ್ 3 ಮಕ್ಕಳು ತಾನೆ
ಮಕ್ಕಳು 1 and 2 and 3 Okay. ಕ್ಷಮಿಸಿ. ಸೊ ನಾನೇನ್ ಹೇಳ್ತಾ ಇದ್ದೆ, ಸೊ ಎಲ್ಲಿವರೆಗೆ ಅವನು ಕಾರ್ಯಾಲಯದಲ್ಲಿ ಇರ್ತಾನೆ ಅಲ್ಲಿವರೆಗೆ ಅವನು ಸಮಾನವಾಗಿ ತೋರ್ತಾನೆ, ತನ್ನ ವರ್ತನೆಯನ್ನು ತೋರ್ತಾನೆ. ಆದ್ರೆ ತನ್ನ ಮಕ್ಕಳ ಮೇಲೆ ವಿಶೇಷವಾದಂತಹ ಕೃಪೆಯನ್ನ ತೋರ್ತಾನೆ. ಅದೇ ರೀತಿ ಭಗವಂತ ಕೂಡ. ಸೊ ಭಕ್ತವತ್ಸಲತೆ ಅನ್ನೋದು ಭಗವಂತನಿಗೆ ಇರ್ತಕ್ಕಂತ ಒಂದು ಆಭೂಷಣ, ಅದನ್ನ ನಾವು ಅರ್ಥ ಮಾಡ್ಕೋಬಹುದು, ಆಯ್ತಾ. ಸೊ ಅದನ್ನ ಇಲ್ಲಿ ನೋಡ್ತೇವೆ. ಮತ್ತೊಂದು ವಿಷಯ ಇಲ್ಲಿ ನಾವೇನು ಗಮನಿಸಬಹುದು ಅಂತ ಹೇಳಿದ್ರೆ, ಅಪಾಂಡವಂ ಇದಂ ಕರ್ತುಂ ದ್ರೌಣೇಹೆ ಅಸ್ತ್ರಂ ಅಬುಧ್ಯತ. ನೋಡಿ, ಇಲ್ಲಿ ಭಗವಂತನಿಗೆ ತಕ್ಷಣ ಗೊತ್ತಾಯ್ತು. ಯಾವಾಗ ಅಂತ ಹೇಳಿದ್ರೆ, ಉತ್ತರ ಯಾವಾಗ ಆ ರೀತಿಯಾದಂತ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾಳೆ ಅವಾಗ ಕೃಷ್ಣ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಏನಕ್ಕೆ ಈ ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮ ಪ್ರಯೋಗ ಮಾಡಿದ್ದಾನೆ ಅನ್ನೋದು ತಕ್ಷಣ ಅವನಿಗೆ ಗೊತ್ತಾಗ್ಬಿಡುತ್ತೆ ಭಗವಂತನಿಗೆ. ಮತ್ತೆ ಇಲ್ಲೊಂದು ವಿಷಯ ಹೇಳ್ತಾ ಇದ್ದಾರೆ, ಉಪಧಾರ್ಯ ವಚಸ್ತಸ್ಯಾಹ. ಅದು ಮೊದಲನೇ ವಿಷಯ ಹೇಳ್ತಾ ಇರೋದು ಉಪಧಾರ್ಯ. ಉಪಧಾರ್ಯ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೇಳಿಸಿಕೊಂಡು ಆದ್ಮೇಲೆ. ನೋಡಿ, ಕೃಷ್ಣ ತನ್ನ ಭಕ್ತರು ಯಾವ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಮತ್ತೆ ತನ್ನ ಭಕ್ತರು ಯಾವ ಯಾವ ಕೋರಿಕೆಗಳನ್ನ ಸಲ್ಲಿಸ್ತಾರೆ ಅದನ್ನ ಪೂರ್ತಿಯಾಗಿ ಕೇಳ್ತಾನೆ. ಸೊ ನಮ್ಮ ಅಧಿಕಾರಿಗಳು ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಯಾವಾಗ ನಮ್ಮ ಸಮಸ್ಯೆಯನ್ನ ಹೇಳ್ಕೊತೀವಿ ನಮ್ಮ ಅಧಿಕಾರಿ ಹತ್ರ, ಅವಾಗ ನಮ್ಮ ಅಧಿಕಾರಿ ಅದನ್ನ ಪೂರ್ತಿ ಕೇಳಿಸ್ಕೋಬೇಕು ಅಲ್ವಾ. ನಮ್ಮ ವರಿಷ್ಠ ಭಕ್ತರ ಹತ್ರ ಹೋಗಿ ಹೇಳ್ಬೋದು ನಮ್ಮ ಸಮಸ್ಯೆಯನ್ನ ಅಲ್ಲ. ಯಾವಾಗ ನಾವು ಭಕ್ತಿಯಲ್ಲಿ ಮುಂದುವರಿತಾ ಹೋಗ್ತೇವೆ ಅವಾಗ ಭಕ್ತರಲ್ಲಿ ಸಂಪೂರ್ಣವಾದಂತ ವಿಶ್ವಾಸ ನಮಗೆ ಬರುತ್ತೆ. ಸೊ ವಿಶ್ವಾಸ ಬಂದ ಕೂಡಲೇ ಏನಾಗತ್ತೆ, ಭಕ್ತರಲ್ಲಿ ನಮ್ಮ ಸಮಸ್ಯೆಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ತೇವೆ ನಾವು ಅಲ್ಲ. ಸೊ ಏಕೆಂದ್ರೆ ನಮ್ಮ ಭಕ್ತರಲ್ಲಿ ಆ ರೀತಿಯಾದಂತಹ ನಮ್ಗೆ ನಂಬಿಕೆ ಇದೆ. ಈ ಭಕ್ತರಿಗೆ ನಾನು ಇದು ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಅವಾಗ ಅವರು ನನಗೆ ತಕ್ಕ ಪರಿಹಾರವನ್ನ ಕೊಡೋದು ಮಾತ್ರ ಅಲ್ಲ, ನನ್ನ ಯಾವ ಸಮಸ್ಯೆ ಇದೆ ಅದನ್ನ ಅವರು ಬೇರೆಯವ್ರ ಹತ್ರ ಹೋಗಿ ಹೇಳೋದು ಇಲ್ಲ ಅಂತ ನಮ್ಗೆ ನಂಬಿಕೆ ಇದೆ ಅಲ್ಲ. ಎಷ್ಟೊಂದ್ ಸತಿ ಏನಾಗತ್ತೆ ಅಂದ್ರೆ ಜನರ ಶೋಷಣೆಯನ್ನ ಮಾಡ್ತಾರೆ. ಆಚೆಯ ಜಗತ್ತಿನಲ್ಲಿ, ಹೊರಗಿನ ಜಗತ್ತಿನಲ್ಲಿ ನೋಡಿದ್ರೆ ಜನರ ಶೋಷಣೆ ನಡೆಯುತ್ತೆ. ಶೋಷಣೆ ಅಂದ್ರೆ ಏನು? ಒಬ್ಬ ಹೋಗಿ ಮತ್ತೊಬ್ಬನ ಹತ್ರ ತನ್ನ ಸಮಸ್ಯೆನ ಹೇಳ್ಕೊತಾನೆ. ಆ ಒಬ್ಬ ವ್ಯಕ್ತಿ ಯಾರಿದ್ದಾನೆ ಅವನು ಅಭಕ್ತ, ಅದರಿಂದ ಅವನಿಗೆ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ಅವನು ಅದನ್ನ ಬೇರೆಯವ್ರ ಹತ್ರ ಹೋಗಿ ಹೇಳ್ಬಿಡ್ತಾನೆ. ಯಾಕೆಂದ್ರೆ ಇದು ಬಹಳ ಕಾನ್ಫಿಡೆನ್ಷಿಯಲ್ ಇರುತ್ತೆ ಅಲ್ಲ, ಬಹಳ ಇದು ಗುಟ್ಟಾಗಿ ಅದು ಇರ್ಬೇಕು ಅಂತ ಇವನು ಹೇಳ್ಕೊತಾನೆ. ಆದ್ರೆ ಅವನು ಹೋಗಿ ಬೇರೆಯವ್ರ ಯಾರ ಹತ್ರನೂ ಹೇಳ್ಬಿಡ್ತಾನೆ. ಸೊ ಭಕ್ತರ ಹತ್ರ ಹೋಗಿ ನಾವು ಹೇಳ್ಕೊತೇವೆ ನಮ್ಮ ಸಮಸ್ಯೆಯನ್ನ. ಆದ್ರೆ ಆ ಸಮಸ್ಯೆಯನ್ನ ಕೇಳ್ಬೇಕಾದ್ರೆ ಭಕ್ತರು ಪೂರ್ತಿಯಾಗಿ ಅದನ್ನ ಕೇಳ್ಬೇಕು ಅಲ್ಲ. ಅದು ಬಹಳ ಮುಖ್ಯವಾದಂತ ಒಂದು ಗುಣ ಅಲ್ಲ. ಒಬ್ಬ ಕೌನ್ಸಿಲರ್ ಯಾರಿರ್ತಾರೆ ಅಲ್ಲ, ಯಾರು ಇತರರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ, ಅಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆ ಏನಿದೆ ಅದನ್ನ ಪೂರ್ತಿಯಾಗಿ ಕೇಳಿಸಿಕೊಳ್ಳಬೇಕು. ಕೇಳಿಸಿಕೊಂಡಾದ್ಮೇಲೆ ಮಾತ್ರ ಆ ಪರಿಹಾರವನ್ನ ಕೊಡ್ಬೇಕೆ ಹೊರತು ಅರ್ಧ ಕೇಳಿಸ್ಕೊಂಡು ಆಯ್ತು ಇವಾಗ ನಾನು ಹೇಳ್ತೀನಿ ಆ ರೀತಿ ಅಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಕೃಷ್ಣ ಉಪಧಾರ್ಯ ವಚಸ್ತಸ್ಯಾಹ, ಅವಳ ಸಂಪೂರ್ಣವಾದಂತ ಸಮಸ್ಯೆ ಏನಿತ್ತು ಮತ್ತೆ ಅವಳ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡು ಅದಾದ ಮೇಲೆ ಅವನು ತಿಳ್ಕೊತಾನೆ ಇವಾಗ ನಾನೇನ್ ಮಾಡ್ಬೇಕು ಅಂತ. ಅದಾದ್ಮೇಲೆ ಅಪಾಂಡವಂ ಇದಂ ಕರ್ತುಂ ಅಂದ್ರೆ ಪಾಂಡವರ ವಂಶ ಅಪಾಂಡವ ಆಗ್ಬಿಡ್ಬೇಕು, ಅಂದ್ರೆ ಪಾಂಡವರೇ ಇರಬಾರ್ದು. ಆ ರೀತಿಯಾಗಿ ಅಶ್ವತ್ಥಾಮನ ಭಾವನೆ ಇದೆ. ಅವನ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅಂದ್ರೆ ಪಾಂಡವರು ಸಂಪೂರ್ಣವಾಗಿ ಹೋಗ್ಬಿಡ್ಬೇಕು. ಯಾಕೆಂದ್ರೆ ಅವರು ನನ್ನ ತಂದೆಯ ನಾಶವನ್ನ ಮಾಡಿದ್ದಾರೆ, ಎಲ್ಲ ಕೌರವರ ನಾಶವನ್ನ ಮಾಡಿದ್ದಾರೆ. ಆದ್ದರಿಂದ ಅವರು ಈ ಲೋಕದಲ್ಲಿ ಇಲ್ಲದಂತೆ ಆಗ್ಬೇಕು. ಆದರೆ ಇಲ್ಲಿ ಕೃಷ್ಣ ಅವನ ಇಚ್ಛೆ ಏನಿದೆ, ಆದ್ದರಿಂದಲೇ ಬಂಗಾಲಿ ಭಾಷೆಯಲ್ಲಿ ಒಂದು ವಾಕ್ಯ ಇದೆ. ಪ್ರಭುಪಾದರು ಯಾವಾಗ್ಲೂ ಇದನ್ನ ಹೇಳ್ತಾ ಇದ್ರು, ರಾಖೇ ಕೃಷ್ಣ ಮಾರೇಕೆ, ಮಾರೇ ಕೃಷ್ಣ ರಾಖೇಕೆ ಅಂತ. ಬಹಳ ಸುಲಭವಾದಂತ ವಾಕ್ಯ. ಅಂದ್ರೆ ಏನಂತ ಇದರ ಅರ್ಥ ಅಂತ ಹೇಳಿದ್ರೆ, ಯಾರನ್ನ ಕಾಪಾಡಬೇಕು ಅಂತ ಕೃಷ್ಣ ಅಂದ್ಕೋತಾನೆ, ಅಂಥವ್ರನ್ನ ಯಾರೂ ಕೂಡ ಸಾಯಿಸೋಕ್ಕಾಗೋದಿಲ್ಲ. ಆದ್ರೆ ಯಾರು ಸಾಯ್ಬೇಕು ಅಂತ ಕೃಷ್ಣ ಇಚ್ಛಿಸ್ತಾನೆ ಅಂಥವ್ರನ್ನ ಯಾರೂ ಕೂಡ ಕಾಪಾಡೋದಕ್ಕಾಗೋದಿಲ್ಲ. ಸೊ ಕೌರವರನ್ನ ಸಾಯಿಸ್ಬೇಕು ಅಂತ ಕೃಷ್ಣ ಇಚ್ಛೆ, ಆದ್ದರಿಂದ ಕೃಷ್ಣನ ಇಚ್ಛೆಯಂತೆ ಎಲ್ಲವೂ ನಡೆಯಿತು. ಆದ್ರೆ ಪಾಂಡವರನ್ನ ಕಾಪಾಡಬೇಕು ಅನ್ನೋದು ಕೃಷ್ಣನ ಇಚ್ಛೆ, ಆದ್ದರಿಂದ ಪಾಂಡವರು ಬದುಕಿದರು. ಇವಾಗ ಪಾಂಡವರ ಮೇಲೆ ಏನಕ್ಕೆ ಅಷ್ಟೊಂದು ವಿಶೇಷವಾದಂತ ಪ್ರೀತಿ ಕೃಷ್ಣನಿಗೆ ಅನ್ನೋದು ಕೂಡ ಮತ್ತೊಂದು ವಿಷಯ ಇಲ್ಲಿ ಅಲ್ಲ. ಇದು ಕೂಡ ನಾವು ಅರ್ಥ ಮಾಡ್ಕೋಬೇಕು, ಏಕೆ ಇಷ್ಟೊಂದು ವಿಶೇಷವಾದಂತ ಪ್ರೀತಿನ ತೋರ್ತಾ ಇದ್ದಾನಲ್ಲ. ಹೌದು, ಕೃಷ್ಣ ತನ್ನ ಭಕ್ತರ ಮೇಲೆ ವಿಶೇಷವಾದಂತಹ ಪ್ರೀತಿನ ತೋರ್ತಾನೆ, ಅದನ್ನು ನಾವಾಗ್ಲೇ ಚರ್ಚೆ ಮಾಡಿದ್ವಿ. ಅದರಲ್ಲಿ ಪಕ್ಷಪಾತವನ್ನ ನಾವು ನೋಡೋದಕ್ಕಾಗೋದಿಲ್ಲ. ಅಥವಾ ನೀವು ಕೃಷ್ಣ ಪಕ್ಷಪಾತಿ ಅಂತ ನಂಬಿದ್ರೆ ಅದರಲ್ಲೂ ಏನೂ ತೊಂದರೆ ಇಲ್ಲ ಅಲ್ಲ.
ಸೊ ಚೈತನ್ಯ ಚರಣ್ ಪ್ರಭುಗಳು ಅಂತ ಬಹಳ ವರಿಷ್ಠ ಭಕ್ತರು ನಮ್ಮ ಸಂಸ್ಥೆಯಲ್ಲಿ. ಅವರು ಇದನ್ನ ವಿವರಿಸಬೇಕಾದ್ರೆ ಒಂದು ಬಹಳ ಮುಖ್ಯವಾದಂತಹ ಹಾಸ್ಯಪ್ರದವಾದಂತಹ ಒಂದು ವಾಕ್ಯವನ್ನ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಈಸ್ ಇಂಪಾರ್ಷಲಿ ಪಾರ್ಷಿಯಲ್ ಅಂತ ಹೇಳ್ತಾರೆ. ಅವನು ನಿಷ್ಪಕ್ಷಪಾತನಾಗಿ ಪಕ್ಷಪಾತಿಯಾಗಿದ್ದಾನೆ ಅಂತ ಅರ್ಥ. ಕನ್ನಡದಲ್ಲಿ ನೀವು ಅನುವಾದ ಮಾಡ್ಬೇಕಂದ್ರೆ, ನನಗೆ ಕನ್ನಡ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ, ಆದ್ರೆ ಅದೇ ಅನುವಾದ ಅಂತ ಅನ್ಸುತ್ತೆ ಅಲ್ಲ. ಇಂಪಾರ್ಷಲಿ ಪಾರ್ಷಿಯಲ್ ಕೃಷ್ಣ ಅಂದ್ರೆ ನಿಷ್ಪಕ್ಷಪಾತನಾಗಿ ಪಕ್ಷಪಾತಿ ಆಗಿದ್ದಾನೆ ಕೃಷ್ಣ. ಹೇಗೆ ಅದು? ಎರಡೂ ಆಗಿದ್ದಾನೆ, ನಿಷ್ಪಕ್ಷಪಾತಿಯೂ ಆಗಿದ್ದಾನೆ, ಪಕ್ಷಪಾತಿಯೂ ಆಗಿದ್ದಾನೆ. ಹೇಗೆ ಅಂದ್ರೆ ಅವನು ಹೇಳ್ತಾನೆ ಈಸ್ ಅಂದ್ರೆ ಚೈತನ್ಯ ಚರಣ್ ಪ್ರಭುಗಳು ಹೇಳ್ತಾರೆ ಕೃಷ್ಣ ಇಸ್ ಇಂಪಾರ್ಷಿಯಲ್ ಇನ್ ದ ಸೆನ್ಸ್ ದಟ್ Krishna is partial in the sense that he is definitely partial to his devotees. ಅಂದ್ರೆ ಕೃಷ್ಣ ಖಂಡಿತವಾಗ್ಲೂ ತನ್ನ ಭಕ್ತರ ಮೇಲೆ ಪಕ್ಷಪಾತವನ್ನ ಮಾಡ್ತಾನೆ, ಆದರೆ he is impartial in the sense that he allows everyone to become his devotee ಅಂತ ಹೇಳ್ತಾರೆ. ಆದ್ರೆ ಕೃಷ್ಣ ನಿಷ್ಪಕ್ಷಪಾತಿಯೂ ಹೌದು. ಹೇಗೆ ಅಂತ ಹೇಳಿದ್ರೆ ಯಾರೇ ಆಗಿರಲಿ ಅವರು ಕೃಷ್ಣ ಭಕ್ತರಾಗ್ಬೋದು, ಅದಕ್ಕೆ ಯಾವುದೇ ರೀತಿಯಾದಂತಹ ನಿಯಮ ಇಲ್ಲ ಅಲ್ಲ. ಸೊ ನೀವು ಕೃಷ್ಣನ ಪಕ್ಷಪಾತವನ್ನ ಅನುಭವಿಸ್ಬೇಕಾ ಅಥವಾ ಕೃಷ್ಣನ ನಿಷ್ಪಕ್ಷಪಾತವನ್ನ ಅನುಭವಿಸ್ಬೇಕಾ ಅನ್ನೋದು ನಿಮ್ಗೆ ಬಿಟ್ಟಿದ್ದು. ನೀವು ಕೃಷ್ಣನ ಪಕ್ಷಪಾತವನ್ನ ಅನುಭವಿಸ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಕೃಷ್ಣ ನಿಮ್ ಮೇಲೆ ಪಕ್ಷಪಾತವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು? ಕೃಷ್ಣ ಭಕ್ತರಾಗ್ಬಿಡ್ಬೇಕು ಅಷ್ಟೇನೆ. ಆವಾಗ ಕೃಷ್ಣ ನಿಮ್ ಮೇಲೆ ಪಕ್ಷಪಾತವನ್ನ ಮಾಡ್ತಾನೆ. ಆವಾಗ ಕೃಷ್ಣ ನಿಷ್ಪಕ್ಷಪಾತಿ ಏನು ಹೇಗೆ ಅಂತ ನಾವು ಕೇಳ್ಬೋದು. ಹೇಗೆ ನಿಷ್ಪಕ್ಷಪಾತಿ ಅಂತ ಹೇಳಿದ್ರೆ ಕೃಷ್ಣ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಎಲ್ಲರಿಗೆ ನಿಮಂತ್ರಣವನ್ನ ಕೊಡ್ತಾನೆ. ಬಾ ಬಾ ಭಕ್ತನಾಗು, ನಾನು ನಿನ್ ಮೇಲೆ ಪಕ್ಷಪಾತವನ್ನ ಮಾಡ್ತೇನೆ, ಆ ರೀತಿಯಾಗಿ ಅಲ್ಲ. ಸೊ ಮತ್ತೊಂದು ವಿಷಯ ನಾನೇನು ಹೇಳ್ತಾ ಇದ್ದೆ ಇಲ್ಲಿ ಅಂತ ಹೇಳಿದ್ರೆ, ರೂಪಾದ್ರು ಇಲ್ಲಿ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ಪಾಂಡವರ ಮೇಲೆ ಅಷ್ಟೊಂದು ಕಾಳಜಿ ಏನಕ್ಕೆ ಕೃಷ್ಣನಿಗೆ? ಏಕೆಂದ್ರೆ ಕೃಷ್ಣನ ಒಂದು ಬಹಳ ಮುಖ್ಯವಾದಂತ ಉದ್ದೇಶ ಈ ಲೋಕಕ್ಕೆ ಬರೋದಕ್ಕೆ ಏನು ಅಂತ ಹೇಳಿದ್ರೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಧರ್ಮದ ಸಂಸ್ಥಾಪನೆಯನ್ನ ಮಾಡೋದಕ್ಕೆ. ಆದ್ರಿಂದ ಧರ್ಮದ ಕಡೆಗೆ ಯಾರಿರ್ತಾರೆ, ಧರ್ಮದ ಬದಿಯಲ್ಲಿ ಯಾರ್ಯಾರಿರ್ತಾರೆ ಅಂಥವ್ರೆಲ್ಲರೂ ಕೂಡ ಕೃಷ್ಣ ಅಂಥವ್ರನ್ನ ಕೃಷ್ಣ ರಾಜರ, ಮಹಾರಾಜರ ಅಥವಾ ಮುಖ್ಯವಾದಂತ ಅಧಿಕಾರಿಗಳ ಸ್ಥಾನದಲ್ಲಿ ಕೂರಿಸೋದಕ್ಕೆ ಇಚ್ಛೆ ಪಡ್ತಾನೆ ಕೃಷ್ಣ. ಏಕೆ ಅಂದ್ರೆ ಧರ್ಮ ಸಂಸ್ಥಾಪನೆಯನ್ನ ಮಾಡಬೇಕು. ಧರ್ಮ ಸಂಸ್ಥಾಪನೆಯನ್ನ ಮಾಡೋದಕ್ಕೆ ಧರ್ಮಿಗಳ ಮೂಲಕವೇ ಧರ್ಮದ ಸಂಸ್ಥಾಪನೆ ಆಗೋದಕ್ಕೆ ಸಾಧ್ಯ. ಅಧರ್ಮಿಗಳ ಮೂಲಕ ಧರ್ಮದ ಸಂಸ್ಥಾಪನೆ ಆಗೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಯಾವ ಮುಖ್ಯವಾದಂತಹ ಸ್ಥಾನಗಳಿದೆ ಅಲ್ಲ ಈ ದೇಶವನ್ನ ನಡೆಸುವಂತಹದ್ದು, ರಾಜಕೀಯದಲ್ಲಿ ಯಾವ ಮುಖ್ಯವಾದಂತಹ ಸ್ಥಾನಗಳಿದೆ ಅಲ್ಲೆಲ್ಲರೂ ಆ ಎಲ್ಲಾ ಸ್ಥಾನಗಳಲ್ಲಿ ಭಕ್ತರು ನಿಜವಾಗ್ಲೂ ಇರಬೇಕು. ಅದರಿಂದ ಏನಾಗತ್ತೆ ಅಂದ್ರೆ ಧರ್ಮದ ಸಂಸ್ಥಾಪನೆ ಆಗತ್ತೆ. ಆದ್ದರಿಂದಲೇ ಇಲ್ಲಿ ಪಾಂಡವರನ್ನ ಉಳಿಸೋದಕ್ಕೆ ಅಷ್ಟು ಪ್ರಯತ್ನವನ್ನ ಪಟ್ಟಿದ್ದಾನೆ ಕೃಷ್ಣ ಅಲ್ಲ. ಸಮಸ್ತವಾದ ಕುರುಕ್ಷೇತ್ರದ ಭೂಮಿಯಲ್ಲಿ, ಕುರುಕ್ಷೇತ್ರದ ಯುದ್ಧದಲ್ಲಿ ಅದೆಷ್ಟು ಬಾರಿ, ಸಾವಿರಾರು ಬಾರಿ ಕೃಷ್ಣ ಎಲ್ಲಾ ಪಾಂಡವರ ಸಂರಕ್ಷಣೆಯನ್ನ ಮಾಡ್ತಾನೆ. ಆದರೆ ಅದಾದ್ಮೇಲೆ ಕೂಡ ಪಾಂಡವರ ವಂಶ ಬೆಳಿಬೇಕು ಅಂತ ಹೇಳಿ ಪಾಂಡವರ ಸಂತಾನವೇ ಮತ್ತೆ ರಾಜಾಸನದ ಮೇಲೆ, ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ಇವಾಗ ಪರೀಕ್ಷಿತ ಮಹಾರಾಜರ ಸಂರಕ್ಷಣೆಯನ್ನ ಕೂಡ ಅವನು ಮಾಡ್ತಾ ಇದ್ದಾನೆ. ಸೊ ಆದ್ದರಿಂದಲೇ ಪಾಂಡವರ ಮೇಲೆ ಅವನಿಗೆ ಒಲವು ಜಾಸ್ತಿ. ಏಕೆಂದ್ರೆ ಪಾಂಡವರು ಧರ್ಮಿಗಳು, ಧರ್ಮದ ಪರಿಪಾಲನೆಯನ್ನ ಮಾಡ್ತಾ ಇದ್ದಾರೆ. ಅಂಥವರು ಈ ಲೋಕವನ್ನ ಆಳ್ಬೇಕು ಅಲ್ಲ. ಸೊ ನಮ್ಮ ಕರ್ತವ್ಯವೂ ಕೂಡ ಈ ರೀತಿಯಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಯಾವಾಗ ಚುನಾವಣೆ ಆಗತ್ತೆ, ಚುನಾವಣೆಯಲ್ಲಿ ನಾವು ಸುಮ್ನೆ ನಾನು ಒಬ್ಬನಿಂದ ಏನಾಗತ್ತೆ, ನಾನು ಒಬ್ಬನ ಮತದಾನದಿಂದ ಏನಾಗತ್ತೆ, ಏನು ಪ್ರಯೋಜನ ಇಲ್ಲ ಅಂತ ನಾವು ಅಂದ್ಕೋಬಾರ್ದು ಅಲ್ಲ. ಏಕೆಂದ್ರೆ ನನ್ನ ಕಡೆಯಿಂದ ಏನು ಕರ್ತವ್ಯ ಇದೆ ಅದನ್ನ ನಾನು ಮಾಡಬೇಕು. ಯಾರನ್ನ ನಾನು ಅಲ್ಲಿ ಅಪೇಕ್ಷೆ ಮಾಡ್ತೀನಿ, ಯಾರು ಧರ್ಮದ ಎಲ್ಲರೂ ಕೂಡ ಕಳ್ರೇನೆ, ಹೌದು ಒಪ್ಕೊಳ್ಳೋಣ, ಅದರಲ್ಲಿ ಏನು ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಆದ್ರೂ ಕೂಡ ಧರ್ಮದ ಬದಿಯಲ್ಲಿ ಯಾರಿದ್ದಾರೆ ಅಥವಾ ಯಾರು ಆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಧರ್ಮದ ಪರಿಪಾಲನೆ ಆಗತ್ತೆ ಅಂತ ನಮ್ಗೆ ನಂಬಿಕೆ ಬರುತ್ತೆ, ಅಂಥವ್ರನ್ನ ಕೂರಿಸೋದು ನಮ್ಮ ಜವಾಬ್ದಾರಿ ಅಲ್ಲ. ಸೊ ಇದು 11ನೇ ಶ್ಲೋಕ. ಇವಾಗ ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. 12ನೇ ಶ್ಲೋಕ. 12ನೇ ಶ್ಲೋಕದಲ್ಲಿ ಮುಂದಕ್ಕೆ ಸೂತ ಮುನಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಇವಾಗ ನಾವು ನೋಡ್ತೀವಿ. ಸೊ ಮತ್ತೊಬ್ರು ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನ ಮಾಡಬಹುದು. ಯಾರು ಮಾಡ್ತೀರಾ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ ಈ ಶ್ಲೋಕದ ಉಚ್ಚಾರಣೆಯನ್ನ. ಲಕ್ಷ್ಮೀ ಮಾತಾಜಿಯವರು ಮತ್ತೆ ರೇಖಾ ಮಾತಾಜಿ ಮಾಡ್ತೀರಾ ನನ್ನ ಹಿಂದೆ? ಎಸ್ ಪ್ರಭುಜಿ, ಹರೇ ಕೃಷ್ಣ. ಹೇಳಿ. ತರ್ಹಿ
ಏವ एव ಅಥ अथ ವಿಶ್ರೇಷ್ಠ मुनिश्रेष्ठ ಪಾಂಡವಾಃ पाण्डवाः ಪಂಚ पञ्च ಸಾಯಕಾನ್ सायकान् ಆತ್ಮನಃ आत्मनः ಅಭಿಮುಖಾನ್ अभिमुखान् ದೀಪ್ತಾನ್ ಆಲಕ್ಷ್ಯ आलक्ष्य ಅಸ್ತ್ರಾಣಿ अस्त्राणि ಉಪಾದದುಃ. उपाददुः ದಯವಿಟ್ಟು ನಿಂದೆ ಮತ್ತೆ ಹೇಳಿ ಇವಾಗ. ತರ್ಹ್ಯೇವಾಥ ಮುನಿಶ್ರೇಷ್ಠ तर्ह्येवाथ मुनिश्रेष्ठ ಪಾಂಡವಾಃ ಪಂಚ ಸಾಯಕಾನ್ पाण्डवाः पञ्च सायकान् ಆತ್ಮನೋಭಿಮುಖಾನ್ ದೀಪ್ತಾನ್ आत्मनोऽभिमुखान् दीप्तान् ಆಲಕ್ಷ್ಯಾಸ್ತ್ರಾಣ್ಯುಪಾದದುಃ. आलक्ष्यास्त्राणि उपाददुः. ತರ್ಹ್ಯೇವಾಥ ಮುನಿಶ್ರೇಷ್ಠ तर्ह्येवाथ मुनिश्रेष्ठ ಪಾಂಡವಾಃ ಪಂಚ ಸಾಯಕಾನ್ पाण्डवाः पञ्च सायकान् ಆತ್ಮನೋಭಿಮುಖಾನ್ ದೀಪ್ತಾನ್ आत्मनोऽभिमुखान् दीप्तान् ಆಲಕ್ಷ್ಯಾಸ್ತ್ರಾಣ್ಯುಪಾದದುಃ. आलक्ष्यास्त्राणि उपाददुः. ಧನ್ಯವಾದಗಳು ಮಾತಾಜಿ. ಬೇರೆ ಇನ್ನಿಬ್ರು ಲಕ್ಷ್ಮಮ್ಮ ಅವರು. ಎಸ್ ಪ್ರಭು. ತರ್ಹಿ ವಾರ್ತ ಮುನಿಶ್ರೇಷ್ಠ ಪಾಂಡವ ಪಂಚ ಸಾಯಕಾನ್ ಆತ್ಮನೋಭಿಮುಖಾನ್ ದೀಪ್ತನಾಲಕ್ಷ್ಯ ಶಾನ್ಯಪಾದದು. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರು? ದಯವಿಟ್ಟು ನಾಚ್ಕೋಬೇಡಿ, ಉಚ್ಚಾರಣೆಯನ್ನ ಮಾಡಿ. ಹರೇ ಕೃಷ್ಣ ಪ್ರಭು. ತರ್ಹಿ ಓದ್ಲಮ್ಮ ಪ್ರಭುಜಿ. ಓದಿ ರಾಧಾ ಮಾಡಿ. ತರ್ಹಿ ಹತ ಮುನಿಶ್ರೇಷ್ಠ ಪಾಂಡವ ಪಂಚ ಸಾಯಕಾನ್ ಆತ್ಮನ ಅಭಿಮುಖಾನ್ ದೀಪ್ತಾನ್ ಆಲಕ್ಷ್ಯ ಅಸ್ತ್ರಾಣಿ ಉಪದುದುಃ. ಹರೇ ಕೃಷ್ಣ ಧನ್ಯವಾದಗಳು. ಪ್ರಭುಜಿ. ಕಸ್ತೂರಿ ಮಾತಾಜಿ ಅವರು ನನ್ನಿಂದ ಹೇಳ್ತೀರಾ ಶಬ್ದಾರ್ಥವನ್ನ? ಹರೇ ಕೃಷ್ಣ. ಕಸ್ತೂರಿ ಮಾತಾಜಿ ಅವರು ಹರೇ. ಹೇಳಿ. ತರ್ಹಿ ತರ್ಹಿ ಆಗ, ಆಗ, ಏವ ಏವ ಕೂಡ, ಕೂಡ, ಅಥ ಅಥ ಆದ್ದರಿಂದ, ಆದ್ದರಿಂದ, ಮುನಿಶ್ರೇಷ್ಠ ಮುನಿಶ್ರೇಷ್ಠ ಓ ಮುನಿಗಳಲ್ಲಿ ಶ್ರೇಷ್ಠನಾದವನೇ, ಓ ಮುನಿಗಳಲ್ಲಿ ಶ್ರೇಷ್ಠನಾದವನೇ, ಪಾಂಡವಾಃ ಪಾಂಡವ ಪಾಂಡುವಿನ ಎಲ್ಲಾ ಪುತ್ರರು, ಪಾಂಡುವಿನ ಎಲ್ಲಾ ಪುತ್ರರು, ಪಂಚ ಪಂಚ 5 ಸಾಯಕಾನ್ ಸಾಯಕಾನ್ ಅಸ್ತ್ರಗಳನ್ನು, ಅಸ್ತ್ರಗಳನ್ನು, ಆತ್ಮನಃ ಆತ್ಮನಃ ತಮಗೆ, ತಮಗೆ, ಅಭಿಮುಖಾನ್ ಅಭಿಮುಖಾನ್ ಎದುರಾಗಿ, ದೀಪ್ತಾನ್ ದೀಪ್ತಾನ್ ಹೊಳೆಯುತ್ತಿರುವ, ಪಡೆಯುತ್ತಿರುವ, ಆಲಕ್ಷ್ಯ ಆಲಕ್ಷ್ಯ ನೋಡಿ, ಅಸ್ತ್ರಾಣಿ ಅಸ್ತ್ರಾಣಿ ಅಸ್ತ್ರಗಳನ್ನು, ಉಪಾದದುಃ ತೆಗೆದುಕೊಂಡರು. ಹರೇ ಕೃಷ್ಣ. ಅನುವಾದವನ್ನ ನಾನು ಓದ್ತೇನೆ. ಕಸ್ತೂರಿ ಮಾತಾಜಿ ನೀವು ಭಾವಾರ್ಥವನ್ನ ಓದ್ತೀರಾ? ನಿಮ್ಮ ಹತ್ರ ಕನ್ನಡ ಪುಸ್ತಕ ಇದೆ ಅಲ್ಲ? ಅಲ್ಲ, ಕಸ್ತೂರಿ ಮಾತಾಜಿ ಅವರು ಇದೆ ಅಲ್ಲ ನಿಮ್ಮ ಹತ್ರ ಕನ್ನಡ ಪುಸ್ತಕ? ನಾನು ಅನುವಾದವನ್ನು ಓದ್ತೇನೆ, ನೀವು ಭಾವಾರ್ಥವನ್ನು ಓದಿ. ಅನುವಾದ ಈ ಪ್ರಕಾರ: ಮಹಾನ್ ಚಿಂತಕರಲ್ಲಿ, ಅಂದರೆ ಮಹಾನ್ ಮುನಿಗಳಲ್ಲಿ ಅಗ್ರೇಸರರಾದವರೇ, ಓ ಶೌನಕರೇ, ಪ್ರಕಾಶಮಾನವಾದ ಆ ಬ್ರಹ್ಮಾಸ್ತ್ರವು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿ ಪಾಂಡವರು ತಮ್ಮ ತಮ್ಮ 5 ಆಯುಧಗಳನ್ನು ಕೈಗೆತ್ತಿಕೊಂಡರು. ಭಾವಾರ್ಥವನ್ನು ಓದಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೌದಿ ಮಾತಾಜಿ. ಭಾವಾರ್ಥ ಓದ್ತೀರಾ? 8ನೇ ಅಧ್ಯಾಯದ ಶ್ಲೋಕ. ಇದು 8ನೇ 12ನೇ ಅಧ್ಯಾಯ 12ನೇ ಶ್ಲೋಕ. ಇದು 8ನೇ ಅಧ್ಯಾಯ 12ನೇ ಶ್ಲೋಕ. ಇಲ್ಲಿ ಕಾಣಿಸ್ತದೆ ಅಲ್ಲ ಮುಂದೆ? 8:12. ಭಾವಾರ್ಥ: ಅಶ್ವತ್ಥಾಮನು ಪ್ರಯೋಗಿಸಿದ ಪರಮಾಯುಧವಾದ ಅದು ಹಿಂದಿಂದು 12ನೇದು. ಅಣ್ವಶಾಸ್ತ್ರಗಳಿಂದ
ಭಾವಾರ್ಥ ಅಣ್ವಸ್ತ್ರಗಳಿಂದ ಬ್ರಹ್ಮಾಸ್ತ್ರಗಳು ಉತ್ತಮವಾದವು. ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ದೊರೆ ಯುಧಿಷ್ಠಿರನೇ ಮೊದಲಾದ 5 ಪಾಂಡವರನ್ನು ಕೊಲ್ಲುವ ಮತ್ತು ಅವರ ಒಬ್ಬನೇ ಮೊಮ್ಮಗನಾದ ಉತ್ತರೆಯ ಗರ್ಭದಲ್ಲಿರುವ ಭ್ರೂಣವನ್ನು ಕೊಲ್ಲುವ ಉದ್ದೇಶದಿಂದ ಕೂಡಿತ್ತು. ಬ್ರಹ್ಮಾಸ್ತ್ರವು ಅಣುಬಾಂಬಿನಂತೆ ಕುರುಡಾಗಿರದೆ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಉತ್ಕೃಷ್ಟವಾದುದಾಗಿದೆ. ಅಣುಬಾಂಬನ್ನು ಪ್ರಯೋಗಿಸಿದಾಗ ಅವು ನಿಶ್ಚಿತ ಗುರಿ ಅಥವಾ ಗುರಿ ಇಲ್ಲದರ ನಡುವೆ ಯಾವ ವ್ಯತ್ಯಾಸವನ್ನೂ ಮಾಡುವುದಿಲ್ಲ. ಅಣುಬಾಂಬುಗಳು ನಿಯಂತ್ರಣಕ್ಕೆ ಒಳಪಡದೆ ಮುಗ್ಧರನ್ನು ಬಲಿ ತೆಗೆದುಕೊಳ್ಳುತ್ತವೆ. ಬ್ರಹ್ಮಾಸ್ತ್ರವಾದರೂ ಆಗಲ್ಲ. ತನ್ನ ಗುರಿಯಲ್ಲದೆ ಬೇರಾವ ಮುಗ್ಧರಿಗೂ ಯಾವ ಹಾನಿಯನ್ನು ಉಂಟು ಮಾಡದೆ ನಿಶ್ಚಿತ ಗುರಿಯತ್ತ ಮಾತ್ರ ಸಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಈ ಶ್ಲೋಕದಲ್ಲಿ ನಾವು ನೋಡ್ತೇವೆ ಪಾಂಡವರು ಹೇಗೆ ಆ ಬ್ರಹ್ಮಾಸ್ತ್ರವನ್ನ ತಡೆಗಟ್ಟೋದಕ್ಕೆ ತಮ್ಮ ತಮ್ಮ ಅಸ್ತ್ರಗಳನ್ನ ಕೈಗೆ ಎತ್ಕೊಂಡ್ರು ಅಲ್ಲ. ಸೊ ಪ್ರಕಾಶಮಾನವಾದ ಆ ಬ್ರಹ್ಮಾಸ್ತ್ರವು ತಮ್ಮ ಕಡೆಗೆ ಬರುತ್ತಿರುವುದನ್ನು ನೋಡಿ ದೀಪ್ತಾನ್ ಆಲಕ್ಷ್ಯ. ದೀಪ್ತಾನ್ ಅಂದ್ರೆ ಬಹಳ ಪ್ರಕಾಶಮಾನವಾದಂತಹ ಅಸ್ತ್ರವಾಗಿತ್ತು ಆ ಬ್ರಹ್ಮಾಸ್ತ್ರ. ಸೊ ಅದನ್ನ ನೋಡಿ ತಮ್ಮ ತಮ್ಮ ಅಸ್ತ್ರಗಳೇನಿತ್ತು ಅಥವಾ ಆಯುಧಗಳೇನಿತ್ತು ಅದನ್ನ ಪಾಂಡವರು ತಮ್ಮ ಕೈಗಳಿಗೆ ತೆಗೆದುಕೊಂಡ್ರು ಅಂತ ಈ ಶ್ಲೋಕ. ಸೊ ಈ ಶ್ಲೋಕದಲ್ಲಿ ಪಾಂಡವರು ತಮ್ಮ ಆತ್ಮ ಸಂರಕ್ಷಣೆಗೆ ಅಥವಾ ತಮ್ಮ ಯಾವ ಒಂದು ಕೊನೆಯ ಸಂತಾನವಿತ್ತು ಅದರ ಸಂರಕ್ಷಣೆಗೋಸ್ಕರ ಯಾವ ಕ್ರಮವನ್ನ ತೆಗೆದುಕೊಂಡ್ರು ಅದರ ವಿವರ ಈ ಶ್ಲೋಕದಲ್ಲಿ ಇದೆ ಅಲ್ಲ. ಇವಾಗ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯನ್ನ ಕೇಳೋದಕ್ಕಿಂತ ಮುಂಚೆ ನಾನು ಒಂದು ಶ್ಲೋಕವನ್ನ ತೋರಿಸ್ತೇನೆ ನಿಮ್ಗೆ. ಈ ಶ್ಲೋಕ ಎಲ್ಲರಿಗೂ ಕಾಣಿಸ್ತಾ ಇರಬೇಕು. ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶ್ಲೋಕ ಬಹಳ ಮುಖ್ಯವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಭಕ್ತಿಯ ಪರಿಭಾಷೆ ಏನು ಅನ್ನೋದನ್ನ ರೂಪ ಗೋಸ್ವಾಮಿಗಳು ನಮ್ಗೆ ಹೇಳ್ತಾರೆ, ಆಯ್ತಾ. ಈ ಶ್ಲೋಕಕ್ಕೂ ಮತ್ತೆ ನಾವು ಯಾವ ಶ್ಲೋಕವನ್ನ ಚರ್ಚೆ ಮಾಡ್ತಾ ಇದ್ದೇವೆ ಅದೆರಡಕ್ಕೂ ಏನು ಸಂಬಂಧ ಅಂತ ನಾನು ಹೇಳ್ತೇನೆ. ಆದ್ರೆ ಇಲ್ಲಿ ನೀವು ನೋಡ್ಬೋದು ಈ ಶ್ಲೋಕದಲ್ಲಿ ಏನು ಮುಖ್ಯವಾಗಿದೆ ಅಂತ ಹೇಳಿದ್ರೆ ಭಕ್ತಿಯ ಪರಿಭಾಷೆ, ಶುದ್ಧ ಭಕ್ತಿಯ ಪರಿಭಾಷೆ. ಕೇವಲ ಭಕ್ತಿ ಮಾತ್ರ ಅಲ್ಲ, ಉತ್ತಮ ಭಕ್ತಿ ಅಂದ್ರೆ ಏನು ಅಂತ ಇಲ್ಲಿ ರೂಪ ಗೋಸ್ವಾಮಿ ಹೇಳ್ತಾರೆ. ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಯಾರ್ಯಾರಿಗೆ ಈ ಶ್ಲೋಕ ಪರಿಚಿತ ಇಲ್ಲ ದಯವಿಟ್ಟು ಇದರ ಕಂಠಪಾಠವನ್ನ ನೀವೆಲ್ಲರೂ ಮಾಡ್ಬೇಕಂತ ನಾನು ಕೇಳ್ಕೊತೇನೆ. ಸೊ ಇದೇನು ಅಂತ ಹೇಳಿದ್ರೆ, ಒಬ್ರು ಯಾರಾದ್ರೂ ನನ್ನಿಂದ ಈ ಶ್ಲೋಕವನ್ನ ಹೇಳ್ಬೋದು. ಗೀತಾ ಮಾತಾಜಿ ಅವ್ರು ನನ್ನಿಂದ ಹೇಳ್ತೀರಾ? ಗೀತಾ ಮಾತಾಜಿ ಅವರು ಹರೇ ಕೃಷ್ಣ ಪ್ರಭು. ದಯವಿಟ್ಟು ನನ್ನಿಂದ ಹೇಳಿ ಮಾತಾಜಿ. ಅನ್ಯಾಭಿಲಾಷಿತ ಶೂನ್ಯಂ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಜ್ಞಾನ ಕರ್ಮ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನು ಆನ್ಯಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ ಶೀಲನಂ ಭಕ್ತಿರುತ್ತಮ ಅನ್ಯಾಭಿಲಾಷಿತ ಶೂನ್ಯಂ ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದ್ಯನಾವೃತಂ ಜ್ಞಾನ ಕರ್ಮ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನು ಆನ್ಯಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ ಶೀಲನಂ ಭಕ್ತಿರುತ್ತಮ. ದಯವಿಟ್ಟು ಎಲ್ಲರೂ ಧ್ಯಾನಪೂರ್ವಕವಾಗಿ ಇದರ ಅನುವಾದವನ್ನ ಕೇಳಿ. ನಾನು ಇವಾಗ ಹೇಳ್ತೇನೆ ಇದರ ಅರ್ಥ ಏನು ಅಂತ. ಉತ್ತಮ ಭಕ್ತಿ. ಈ ಉತ್ತಮ ಭಕ್ತಿ ಅಂದ್ರೆ ಏನು? ಬಹಳ ಅದ್ಭುತವಾದಂತ ಪರಿಭಾಷೆಯನ್ನ ಕೊಡ್ತಾರೆ. ಏಕೆಂದ್ರೆ ಎಲ್ಲರಿಗೂ ನಮ್ಗೆ ಯಾವಾಗ್ಲೂ ಇರ್ತಕ್ಕಂತ ಪ್ರಶ್ನೆ, ಭಕ್ತಿ ಅಂದ್ರೆ ಏನು? ಇವಾಗ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ನಾವು ಗಣೇಶನ ಪ್ರತಿ ಭಕ್ತಿಯನ್ನ ನಾವು ಮಾಡ್ತೇವೆ ಅಂತ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಇವಾಗ ಎಷ್ಟೊಂದು ಜನ ಶನಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಕೂಡ ಭಕ್ತಿಯನ್ನ, ಅಥವಾ ನಮ್ಮ ತಂದೆ ತಾಯಂದಿರ ಪ್ರತಿ ನಮ್ಗೆ ಭಕ್ತಿ ಇರ್ತದೆ ಅಂತ ಹೇಳ್ತಾರೆ. ಗುರುವಿನ ಯಾವ ನಮ್ಮ ಅಧ್ಯಾಪಕರು ಇರ್ತಾರೆ, ನಮ್ಮ ಟೀಚರ್ಸ್ ಇರ್ತಾರೆ, ಅಂಥವ್ರ ಮೇಲೆ ಭಕ್ತಿ ಅಂತ ಹೇಳ್ತಾರೆ. ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಭಕ್ತಿ, ಅಥವಾ ನಮಗೆ ಕನ್ನಡ ಭಕ್ತಿ ಅಲ್ಲ, ಕನ್ನಡದ ಮೇಲೆ ವಿಶೇಷವಾದಂತಹ ಪ್ರೀತಿ ನಮ್ಗೆ ಅದು ಇರಬೇಕು, ಸ್ವಾಭಾವಿಕವಾಗಿ ಅದು ಇರಬೇಕು, ಅದ್ಲೇನು ತೊಂದರೆ ಇಲ್ಲ. ಆದ್ರೂ ಭಕ್ತಿ ಅಂದ್ರೆ ಏನು ಅಂತ ನಮ್ಗೆ ಪ್ರಶ್ನೆ ಅಲ್ವಾ? ಅದಕ್ಕೆ ಉತ್ತರವನ್ನ ಇಲ್ಲಿ ಕೊಡ್ತಾರೆ ನೋಡಿ. ಉತ್ತಮ ಭಕ್ತಿ ಅಂದ್ರೆ ಏನು? ಆಯ್ತು, ನಿಮ್ಗೆ ಬೇರೆ ಬೇರೆ ಭಕ್ತಿ ಇರ್ಬೋದು, ಅದೇನ್ ತೊಂದರೆ ಇಲ್ಲ. ಆದರೆ ಎಲ್ಲದಕ್ಕಿಂತ ಉತ್ತಮವಾದಂತಹ ಸರ್ವೋತ್ಕೃಷ್ಟವಾದಂತಹ ಭಕ್ತಿ ಅಂದ್ರೆ ಏನು?
ಅದಕ್ಕೆ 4 ಗುಣಗಳು ಇರಬೇಕು, ಲಕ್ಷಣಗಳು ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಯಾವುದದು? ಅನ್ಯ ಅಭಿಲಾಷಿತ ಶೂನ್ಯಂ, ಬೇರೆ ಯಾವುದೇ ಅಭಿಲಾಷೆ, ಬೇರೆ ಯಾವುದೇ ಆಸೆ, ಬೇರೆ ಯಾವುದೇ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಕೇವಲ ಒಂದೇ ಒಂದು ಇಚ್ಛೆ, ಏಕೈಕ ಇಚ್ಛೆ ಯಾವುದು ಅಂತ ಹೇಳಿದರೆ ಕೃಷ್ಣನಿಗೆ ಸಂತುಷ್ಟಿ ಮತ್ತೆ ಭಕ್ತರಿಗೆ ಸಂತುಷ್ಟಿ. ಇದನ್ನ ಬಿಟ್ಟು ಬೇರೆ ಯಾವುದೇ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿದ್ರೆ, ನನಗೆ ಒಂದು ಕಾರ್ ಬೇಕು, ನನಗೆ ಒಂದು ಬಂಗ್ಲೆ ಬೇಕು, ನನಗೆ ನನ್ನ ಯಾರಿಗೆ ಕಾರ್ ಮೇಲೆ ಯಾರಿಗೆ ಆಸೆ ಇರ್ತದೆ ಅವರಿಗೆ ಅಹಂಕಾರ ಕೂಡ ಇರುತ್ತೆ ಅಲ್ವಾ? ನನಗೆ ಕಾರ್ ಬೇಕು ಅಂತವರಿಗೆ ಅಹಂಕಾರ ಅಲ್ಲ. ಸೊ ಆ ರೀತಿ ಇದೆಲ್ಲ ಏನಿದೆ ಇದು ಬೇರೆ ಕೃಷ್ಣೇತರ ಇಚ್ಛೆ ಅಂತ ಹೇಳ್ತೀವಿ. ಇದಕ್ಕೆ ಕೃಷ್ಣನ ಹೊರತಾಗಿರ್ತಕ್ಕಂಥ ಇಚ್ಛೆ, ಇದು ಶೂನ್ಯವಾಗಿರ್ಬೇಕು. ಅದು ಮೊದಲನೇ ಲಕ್ಷಣ. ಆಯ್ತಾ? ಎರಡನೇ ಲಕ್ಷಣ ಹೇಳ್ತಾ ಇದ್ದಾರೆ, ಜ್ಞಾನ ಕರ್ಮಾದಿ ಅನಾವೃತಂ. ಆವೃತಂ ಅಂದ್ರೆ ಏನು? ಆವೃತ ಅಂದ್ರೆ ಮುಚ್ಚುವುದು ಅಂತ. ಆವರಣೆ, ಕನ್ನಡದಲ್ಲಿ ಆವರಣೆ, ಅದೇ ಸಂಸ್ಕೃತದಿಂದಲೇ ಬಂದಿರತಕ್ಕಂತ ಶಬ್ದ. ಆವರಣೆ ಅಂದ್ರೆ ಎಲ್ಲನ್ನ ಯಾವ್ದನ್ನ ಮುಚ್ತೀವಲ್ಲ, ಇವಾಗ ಯಾವುದೋ ಒಂದು ವಸ್ತು ಇದೆ, ಅದನ್ನ ಬಟ್ಟೆಯಿಂದ ನಾವು ಮುಚ್ತೀವಿ ಅಂತ ಹೇಳಿದ್ರೆ ಬಟ್ಟೆಯಿಂದ ಆವರಿಸ್ತೀವಿ ಅಂತ ಹೇಳ್ತೇವೆ. ಸೊ ಆವೃತಂ, ಅನಾವೃತಂ ಅಂತ ಹೇಳಿದ್ರೆ ಮುಚ್ಚದೇ ಇರತಕ್ಕಂತಹದ್ದು. ಯಾವುದದು? ಜ್ಞಾನ ಮತ್ತೆ ಕರ್ಮ. ಈ ಜ್ಞಾನ ಮಾರ್ಗದಿಂದಾಗಲಿ ಕರ್ಮ ಮಾರ್ಗದಿಂದಲೇ ಆ ಭಕ್ತಿಯ ಮಾರ್ಗ ಅನ್ನೋದು ಮುಚ್ಚಿರಬಾರದು, ಅಂದ್ರೆ ಆವೃತವಾಗಿರಬಾರದು. ಅದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಆನುಕೂಲ್ಯೇನ. ಆನುಕೂಲ್ಯನ ಅಂದ್ರೆ ಅದು ಕೃಷ್ಣನಿಗೆ ಅನುಕೂಲವಾಗಿರ್ಬೇಕು. ಏಕೆಂದ್ರೆ ಕಂಸಾದಿ ಇತರ ರಾಕ್ಷಸರು ಯಾರಿದ್ರು ಅವರು ಕೂಡ ಕೃಷ್ಣನನ್ನ ಪ್ರತಿ ಕ್ಷಣ ನೆನೆಸ್ಕೊತಾ ಇದ್ರು. ವಿಶೇಷವಾಗಿ 7ನೇ ಸ್ಕಂದದ ಆರಂಭದಲ್ಲಿ ನಾರದರು ಹೇಳ್ತಾರೆ, ಪ್ರಾಯಶಃ ಈ ಎಲ್ಲ ಅಸುರರು ಎಷ್ಟು ಕೃಷ್ಣ ಭಾವನೆಯಲ್ಲಿದ್ರು ಅಷ್ಟು ಕೃಷ್ಣ ಭಾವನೆಯಲ್ಲಿ ನಾನು ಕೂಡ ಇರೋದಕ್ಕೆ ಸಾಧ್ಯವಾಗೋದಿಲ್ವೇನೋ ಅಂತ. ಏಕೆಂದ್ರೆ ಕೃಷ್ಣನ ಭಯದಿಂದ ಕಂಸ 3 ಹೊತ್ತು ಕೂಡ 24 ಗಂಟೆಗಳ ಕಾಲ ಕೃಷ್ಣನ ಭಯದಿಂದ ಎಲ್ಲಾ ಕಡೆಯಲ್ಲಿ ಕೃಷ್ಣನನ್ನ ನೋಡ್ತಾ ಇದ್ದ, ತನ್ನ ಮನಸ್ಸಿನಲ್ಲಿ ಕೃಷ್ಣನನ್ನೇ ನೋಡ್ತಾ ಇದ್ದ. ಆದ್ರೆ ಅದು ಭಕ್ತಿ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ಕೃಷ್ಣ ಭಾವನೆಗೆ ಪ್ರತಿಕೂಲವಾಗಿತ್ತು, ಕೃಷ್ಣನಿಗೆ ಪ್ರತಿಕೂಲವಾಗಿದ್ದಂತಹ ಅದು ಭಕ್ತಿ. ಅದರಿಂದ ಅದು ಭಕ್ತಿಯೇ ಅಲ್ಲ, ಅದು ಉತ್ತಮ ಭಕ್ತಿ ಅಂತೂ ಅಲ್ವೇ ಅಲ್ಲ ಅದು. ಅದರಿಂದ ಕೃಷ್ಣ ಭಾವನೆಗೆ ಅನುಕೂಲವಾಗಿರ್ಬೇಕು ಭಕ್ತಿ ಅನ್ನುವಂತಹದ್ದು. ಮತ್ತೆ 4ನೇದು ಕೃಷ್ಣ ಅನುಶೀಲನಂ, ಕೃಷ್ಣನ ಪಾದಾರವಿಂದದಲ್ಲಿ ನಡೆಯುವಂತೆ ಇರಬೇಕು. ಅದು ಒಂದು ಅರ್ಥ. ಎರಡನೇದು ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಕಂಟಿನ್ಯೂಸ್, ಅಂದ್ರೆ ಸತತವಾಗಿ ಕೃಷ್ಣನನ್ನ ನಾವು ನೆನೆಯುವಂತೆ ಇರಬೇಕು. ಅನುಶೀಲನಂ ಅಂದ್ರೆ ಮತ್ತೊಂದು ಅರ್ಥ. ಅದು ಶೀಲನಂ ಅಂದ್ರೆ ಕಂಟಿನ್ಯೂಸ್, ಅನು ಅಂದ್ರೆ ಶೀಲನಂ ಅಂದ್ರೆ ಟು ಕಲ್ಟಿವೇಟ್ ಅಂತ ಅರ್ಥ, ಅನು ಅಂದ್ರೆ ಪ್ರತಿಕ್ಷಣ ಅಂತ ಅರ್ಥ. ಅದರಿಂದ ಪ್ರತಿಕ್ಷಣ ಕೃಷ್ಣನನ್ನ ನೆನೆಯುವಂತೆ ಇರಬೇಕು. ಈ 4 ಲಕ್ಷಣಗಳು ಇದ್ರೆ ಅದು ಏನಂತ ಅನಿಸ್ಕೊಳ್ಳುತ್ತೆ? ಉತ್ತಮ ಭಕ್ತಿ. ಅಂದ್ರೆ ಮತ್ತೆ ಹೇಳ್ತಾ ಇದ್ದೇನೆ ನೋಡಿ, ಅನ್ಯಾಭಿಲಾಷಿತ ಶೂನ್ಯಂ, ಯಾವುದೇ ಕೃಷ್ಣೇತರ ಇಚ್ಛೆ ಇರಬಾರದು, ಜ್ಞಾನ ಮತ್ತೆ ಕರ್ಮ ಮಾರ್ಗಗಳಿಂದ ಆವೃತವಾಗಿರಬಾರದು, ಕೃಷ್ಣನಿಗೆ ಅನುಕೂಲವಾಗಿರ್ಬೇಕು. ಮತ್ತೆ 4ನೇದು ಕೃಷ್ಣನ ಪಾದಾರವಿಂದದಲ್ಲಿ ಆ ಭಕ್ತಿ ಇರಬೇಕು. ಅಂದ್ರೆ ಕೃಷ್ಣನನ್ನ ನಾವು ಫಾಲೋ ಮಾಡದಂತೆ ಇರಬೇಕು, ಅಥವಾ ಕೃಷ್ಣನನ್ನ ಪ್ರತಿ ಕ್ಷಣ ನೆನೆಯುವಂತೆ ಆ ಭಕ್ತಿ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಮೊದಲನೇ ಲಕ್ಷಣವನ್ನ ನೀವು ಗಮನಿಸಿ, ಅನ್ಯ ಅಭಿಲಾಷಿತ ಶೂನ್ಯಂ ಅಂದ್ರೆ ಬೇರೆ ಯಾವುದೇ ಇಚ್ಛೆ ಇರಬಾರ್ದು, ಕೃಷ್ಣನಲ್ಲಿ ಮಾತ್ರ ಇಚ್ಛೆ ಅಲ್ಲ ಇರಬೇಕು. ಇವಾಗ ಒಂದು ಪ್ರಶ್ನೆ ಇವಾಗ ನಮಗೆ ಬರುತ್ತೆ. ಈಗ ತಾನೇ ನಾವು ಉತ್ತರೆಯ ಆ ಎಪಿಸೋಡ್ ಏನಿತ್ತು ಆ ಪ್ರಸಂಗವನ್ನ ನಾವು ನೋಡಿದ್ವಿ. ಅದಾದ್ಮೇಲೆ ಈ ಶ್ಲೋಕವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಉತ್ತರೆ ತನ್ನ ಪ್ರಾಣಕ್ಕೋಸ್ಕರ ಅವಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಕೃಷ್ಣನಲ್ಲಿ. ಮತ್ತೆ ಅದೇ ರೀತಿ ಪಾಂಡವರು ಇಲ್ಲಿ ತಮ್ಮ ಆತ್ಮ ಸಂರಕ್ಷಣೆಯನ್ನ ತಾವೇ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಪಾಂಡವರು ಶುದ್ಧ ಭಕ್ತರ ಅಥವಾ ಉತ್ತರೆ ಶುದ್ಧ ಭಕ್ತಳ ಅಂತ ನಮ್ಗೆ ಒಂದು ಪ್ರಶ್ನೆ ಬರ್ಬೋದು. ಏಕೆ ಅಂದ್ರೆ ಕೃಷ್ಣೇತರ ಇಚ್ಛೆಯಲ್ಲಿ ಇದೆ ಅಂತ ನಮ್ಗೆ ಅನ್ನಿಸ್ಬೋದು. ತನ್ನ ಆತ್ಮ ಸಂರಕ್ಷಣೆಗೋಸ್ಕರ ಅವಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ, ಅಥವಾ ಪಾಂಡವರು ಇಲ್ಲಿ ತಮ್ಮ ಸಂರಕ್ಷಣೆಯನ್ನ ತಾವೇ ಮಾಡ್ಕೋತಾ ಇದ್ದಾರೆ, ಅಥವಾ ಸಂತಾನ ರಕ್ಷಣೆ ಕೂಡ ಅನ್ಬೋದು, ಆದ್ರೆ ಅವರೇ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ಬೋದು. ಹಾಗಾದ್ರೆ ಇದಕ್ಕೆ ಏನು ಉತ್ತರ? ಹೇಗೆ ಅದು ಪರಿಶುದ್ಧ ಭಕ್ತಿ ಆದೀತು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ಲ. ಇದು ಯಾರ್ಯಾರು ಇಲ್ಲಿ ಭಕ್ತಿ ಶಾಸ್ತ್ರಿ ಮಾಡಿರ್ತೀರಾ ಅವ್ರಿಗೆ ಆಗ್ಲೇ ಇದರ ಉತ್ತರ ಗೊತ್ತಿರತ್ತೆ. ಆದ್ರೆ ನಿಮ್ಮಲ್ಲಿ ಎಷ್ಟೊಂದ್ ಜನ ಮಾಡಿಲ್ದೇ ಇರ್ಬೋದು ಅಂತ ನನಗೆ ನನ್ನ ಅನುಮಾನ. ಅದರಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಸೊ ಇವಾಗ ಈ ಪ್ರಶ್ನೆ ಇದು, ಯಾರು ಉತ್ತರ ಕೊಡ್ತೀರಾ? ಅಥವಾ ನೀವು ಊಹೆ ಇದ್ರು ಊಹೆಯನ್ನ ನಾವು ಹಂಚ್ಕೋಬಹುದು ನೀವು ನಮ್ ಜೊತೆಗೆ. ಯಾರು ಇದ್ರ ಬಗ್ಗೆ ಉತ್ತರವನ್ನ ಕೊಡೋದಕ್ಕೆ ಇಚ್ಛೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇದಕ್ಕೇನು ಉತ್ತರ? ಈ ಉತ್ತರೇದು ಅಥವಾ ಪಾಂಡವರ
ಇದು ಯಾವ ಪ್ರಸಂಗ ಇದೆ ಅದು ಶುದ್ಧ ಭಕ್ತಿಯನ್ನ ಅದು ಸೂಚಿಸ್ತದೆಯಾ ಅಥವಾ ಇಲ್ವಾ? ಅಥವಾ ಮತ್ತೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ದ್ರೌಪದಿ ಯಾವಾಗ ಅವಳ ಮಾನಭಂಗವಾಗ್ತಾ ಇತ್ತು ದುಶ್ಯಾಸನನ ಮೂಲಕ, ಆವಾಗ ಅವಳೇನ್ ಮಾಡ್ತಾಳೆ? ಶಂಖಚಕ್ರ ಗದಾಪಾಣೆ ದ್ವಾರಕ ನಿಲಯಾಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷವಾಂ ಶರಣಾಗತಂ ಅಂತ ಅವಳು ಕೃಷ್ಣನಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾಳೆ. ಮಹಾಭಾರತದ ಶ್ಲೋಕ ಇದು. ಶಂಖಚಕ್ರ ಗದಾಪಾಣೆ ದ್ವಾರಕ ನಿಲಯಾಚ್ಯುತ, ಇವಾಗ ನೀನ್ ದ್ವಾರಕೆಯಲ್ಲಿ ಇದ್ಯಾ ಅಂತ ನನಗೆ ಗೊತ್ತಿದೆ, ಆದ್ರೆ ನನ್ನ ಬಾನಭಂಗ ಆಗ್ತಾ ಇದೆ ಇಲ್ಲಿ, ದಯವಿಟ್ಟು ನನ್ನನ್ನ ಕಾಪಾಡು, ರಕ್ಷಮಾಂ ಶರಣಾಗತಂ, ಶರಣಾಗತಿಯನ್ನ ಮಾಡಿರ್ತಕ್ಕಂಥ ನನ್ನನ್ನ ದಯವಿಟ್ಟು ರಕ್ಷಿಸು, ಸಂರಕ್ಷಿಸು ಅಂತ ದ್ರೌಪದಿ ಕೃಷ್ಣನಲ್ಲಿ ಕೇಳ್ಕೊತಾಳೆ. ಸೊ ಅದು ಕೂಡ ನಮ್ಗೆ ಅನುಮಾನ ಬರುತ್ತೆ, ಏನಕ್ಕೆ ಆ ರೀತಿ ಕೇಳ್ಕೊತಾ ಇದ್ದಾಳೆ, ಹಾಗಾದ್ರೆ ಅದು ಶುದ್ಧ ಭಕ್ತಿಯಾ ಅಂತ ನಮ್ಗೆ ಒಂದು ಅನುಮಾನ ಬರ್ಬೋದು. ಸೊ ಇದಕ್ಕೇನು ಉತ್ತರ ಯಾರಾದ್ರೂ ಹೇಳ್ತೀರಾ? ಇಂಥ ಕಷ್ಟ ಕಾಲದಲ್ಲಿ ಕೃಷ್ಣನ ಹೊರತು ಬೇರೆ ಯಾರು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರನೇ ಅವರು ದ್ರೌಪದಿ ಸೇರಿ ಉತ್ತರ ಸೇರಿ ಕೃಷ್ಣನ್ನೇ ಮೊರೆ ಹೋದ್ರು. ಓಕೆ, ಬಹಳ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ರೇಖಾ ಮಾತಾಜಿಯವರು. ಸೊ ಅಂತಹ ಕಷ್ಟವಾದಂತಹ ಪರಿಸ್ಥಿತಿಯಲ್ಲಿ ಕೃಷ್ಣನನ್ನ ಹೊರತಾಗಿ ಬೇರೆ ಯಾರು ಕೂಡ ಅವರನ್ನ ಕಾಪಾಡೋದಕ್ಕಾಗ್ತಾ ಇರಲಿಲ್ಲ, ಆದ್ರಿಂದ ಅವರಿಗೆ ಮೊರೆ ಹೋದ್ರು. ಓಕೆ, ಬೇರೆ ಯಾರಾದ್ರೂ ಇನ್ನೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಸಂಪೂರ್ಣ ಶರಣಾಗತಿ ಪ್ರಭುಜಿ. ಬೇರೆ ಏನೂ ನಮ್ಗೆ ಸಾಧ್ಯವಿಲ್ಲ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೊಬ್ಬರೇ ನಮ್ಮನ್ನ ಕಾಪಾಡ್ಬೇಕಂತ ನಮ್ಮ ಎಲ್ಲ ಅಹಂಕಾರವನ್ನ, ನಮ್ಮನಲ್ಲಿರುವಂತ ಎಲ್ಲ ಬೇರೆ ಆಸೆಗಳನ್ನ ಬಿಟ್ಟು ಅವನೊಬ್ಬನ್ನೇ ಶರಣಾಗತರಾದ್ರು ಅವರು. ಅದರಿಂದ ದ್ರೌಪದಿ ಅವಳು ಮಾನಭಂಗ ಮಾಡುವಾಗ, ಅವಳಿಗೆ ವಸ್ತ್ರಾಪಹರಣ ಮಾಡುವಾಗ ಎರಡೂ ಕೈಯನ್ನ ಎತ್ತಿ ಅವಳು ಸೀರೆಯನ್ನ ಇಟ್ಕೊಂಡಿರ್ತಾಳೆ. ಅವಳು ದುಶ್ಯಾಸನ ಎಳೆಯುವಾಗ ಸೀರೆನ ತಾನು ಕೈಯಲ್ಲಿ ಹಿಡ್ಕೊಂಡು ರಕ್ಷಣೆ ಮಾಡ್ಕೊತಿರ್ತಾಳೆ. ಆದ್ರೆ ಎರಡೂ ಕೈಯನ್ನು ಎತ್ತಿ ಮೇಲೆ ಗೋವಿಂದ ಅಂತ ಕರೆದಾಗ ಅಷ್ಟೇ ಅವನು ಅವಳಿಗೆ ವಸ್ತ್ರವಚನ ಕೊಡ್ತಾನೆ ಸ್ವಾಮೀಜಿ. ಧನ್ಯವಾದಗಳು. ಸೊ ಇದನ್ನು ಒಳ್ಳೆ ಉತ್ತರ ಅವರು ಕೂಡ ಕೊಟ್ಟರು. ಅವರು ಮತ್ತೊಂದು ವಿಷಯವನ್ನ ನಾನು ಏನ್ ಹೇಳಿರ್ಲಿಲ್ಲ ಅದನ್ನು ಕೂಡ ಹೇಳಿದ್ರು. ಏನಂದ್ರೆ, ಮುಂಚೆ ದ್ರೌಪದಿ ತನ್ನನ್ನೇ ಕಾಪಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ, ತನ್ನ ಆತ್ಮಬಲದಿಂದ ಆ ಸೀರೆಯನ್ನ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಆದ್ರೆ ದುಶ್ಯಾಸನಿಗೆ ಮಹಾಭಾರತ ಹೇಳುತ್ತೆ 10,000 ಆನೆಗಳಷ್ಟು ಶಕ್ತಿ ಇತ್ತಂತೆ. ಅದರಿಂದ ಒಬ್ಬ ಸ್ತ್ರೀ ಅಂತಹ ಶಕ್ತಿಶಾಲಿ ಆದಂತಹ ಪುರುಷನಿಂದ ಹೇಗೆ ತನ್ನನ್ನೇ ತಾನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ? ಅದನ್ನ ಅರಿತುಕೊಂಡು ಅದಾದ್ಮೇಲೆ ತನ್ನ ಆತ್ಮ ಬಲವನ್ನ ಬಿಟ್ಬಿಟ್ಟು, ತನ್ನ ಆತ್ಮ ಪ್ರಯತ್ನವನ್ನ ಕೂಡ ಬಿಟ್ಬಿಟ್ಟು ಎರಡೂ ಕೈಗಳನ್ನ ಮೇಲೆ ಎತ್ತಿ ಅದಾದ್ಮೇಲೆ ಕೃಷ್ಣನಿಗೆ ಈ ಶ್ಲೋಕವನ್ನ ಹೇಳ್ತಾಳೆ. ಆವಾಗ ಕೃಷ್ಣ ಬರ್ತಾನೆ. ಸೊ ಇದಕ್ಕೆ ಸಮಾಧಾನವನ್ನ ಜೀವ ಗೋಸ್ವಾಮಿ ಅನ್ನೋರು, ಈ ರೂಪ ಗೋಸ್ವಾಮಿಗಳ ಶ್ಲೋಕದ ಮೇಲೆ ಜೀವ ಗೋಸ್ವಾಮಿ ಅವರದೇ ಆದಂತ ಶಿಷ್ಯರು ಇದಕ್ಕೆ ವ್ಯಾಖ್ಯಾನವನ್ನ ಬರಿಬೇಕಾದ್ರೆ ಅವ್ರು ಹೇಳ್ತಾರೆ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ಬೇಕಾ ನಾನು ಹೇಳೋದಕ್ಕಿಂತ ಮುಂಚೆ? ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ. ಸೊ ಇದಕ್ಕೆ ಸಮಾಧಾನವನ್ನ ಕೊಡ್ಬೇಕಾದ್ರೆ ಜೀವ ಗೋಸ್ವಾಮಿ ಅವರು ಹೇಳ್ತಾರೆ, ನೋಡಿ, ಇದು ದ್ರೌಪದಿಯ ಸಾಮಾನ್ಯವಾದಂತಹ ಭಾವನೆ ಅಲ್ಲ. ಯಾವಾಗ್ಲೂ ಕೂಡ ಆ ರೀತಿ ಪ್ರಾಣ ಸಂರಕ್ಷಣೆಗೆ ಅಥವಾ ಯಾವುದೇ ಒಂದು ಕಷ್ಟ ಬಂದ್ರೆ ಕೃಷ್ಣನಿಗೆ ನನ್ನನ್ನ ಈ ಕಷ್ಟದಿಂದ ಕಾಪಾಡು, ಯಾವುದೇ ಒಂದು ಇಚ್ಛೆ ಬಂದ್ರೆ ಆ ಇಚ್ಛೆಯನ್ನ ಪೂರ್ತಿ ಮಾಡು, ಆ ರೀತಿ ಯಾವಾಗ್ಲೂ ದ್ರೌಪದಿ ಕೇಳ್ತಾ ಇರ್ಲಿಲ್ಲ. ಯಾವಾಗ್ಲೂ ದ್ರೌಪದಿ ಏನನ್ನ ಕೇಳ್ತಾ ಇದ್ಲು, ಅಥವಾ ಉತ್ತರ ಏನನ್ನ ಕೇಳ್ತಾ ಇದ್ಲು, ಅಥವಾ ಇತರ ಪಾಂಡವರು ಏನನ್ನ ಕೇಳ್ತಾ ಇದ್ರು ಅಂತ ಹೇಳಿದ್ರೆ, ಪರಿಶುದ್ಧ ಭಕ್ತಿಗೋಸ್ಕರನೇ ಅವರು ಕೃಷ್ಣನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಿದ್ದು. ನಿನ್ನಲ್ಲಿ ಪರಿಶುದ್ಧ ಭಕ್ತಿನ ನನಗೆ ಕೊಡುವಂತಾನೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಿದ್ದು. ಆದರೆ ಯಾವಾಗ ಅತಿ ಕಷ್ಟವಾದಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರುತ್ತೆ, ಅಂದ್ರೆ ಪ್ರಾಣಕ್ಕೆ ಭಯ, ಪ್ರಾಣಕ್ಕೆ ಅಪಾಯವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ, ಆ ಸಮಯದಲ್ಲಿ ಭಗವಂತನಿಗೆ ಈ ರೀತಿಯಾದಂತಹ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರೆ ಅದರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಜೀವ ಗೋಸ್ವಾಮಿಗಳು ಹೇಳ್ತಾರೆ. ಏಕೆ ಅಂದ್ರೆ ಆ ರೀತಿಯಾದಂತಹ ಪರಿಸ್ಥಿತಿಗಳು ಬರೋದು ಕೇವಲ 1 ಬಾರಿ ಅಥವಾ 2 ಬಾರಿ 3 ಬಾರಿ ಅಷ್ಟೇನೆ, ಯಾವಾಗ್ಲೂ ಬರೋದಿಲ್ಲ, ಒಮ್ಮೊಮ್ಮೆ ಮಾತ್ರ ಬರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಭಗವಂತನಲ್ಲಿ ಈ ರೀತಿಯಾದಂತಹ ಪ್ರಾಣ ರಕ್ಷಣೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇಲ್ಲ. ಆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಅಂಥವರು ಪರಿಶುದ್ಧ ಭಕ್ತರಾಗಿಯೇ ಉಳಿತಾರೆ. ಏಕೆಂದ್ರೆ ಅವರು ಯಾವಾಗ್ಲೂ ಆ ರೀತಿಯಾದಂತಹ ಪ್ರಾರ್ಥನೆಯನ್ನ ಸಲ್ಲಿಸೋದಿಲ್ಲ. ಯಾವಾಗ್ಲೂ ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹದ್ದು ಕೃಷ್ಣನಲ್ಲಿ ಪರಿಶುದ್ಧ ಭಕ್ತಿ ಎಂಬಂತಹ ಇಚ್ಛೆ ಮಾತ್ರ ಅವರ ಮನಸ್ಸಿನಲ್ಲಿ ಇರ್ತದೆಯೇ ಹೊರತು ಯಾವಾಗ್ಲೂ ನಾನು
ನನ್ನ ಇಚ್ಛೆ ಪೂರ್ತಿಗೋಸ್ಕರ ಅಥವಾ ಪ್ರಾಣ ಸಂರಕ್ಷಣೆಗೋಸ್ಕರ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಸಲ್ಲಿಸೋದಿಲ್ಲ ಅಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಉತ್ತರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ. ಅದೇ ರೀತಿ ಪಾಂಡವರು ಕೂಡ ತಮ್ಮ ಅಸ್ತ್ರಗಳನ್ನ ತೆಗೆದುಕೊತಾ ಇದ್ದಾರೆ. ಆದ್ರೆ ಇಷ್ಟು ಮಾತ್ರಕ್ಕೆ ಅವರು ಪರಿಶುದ್ಧ ಭಕ್ತರು ಅಲ್ಲ ಅಂತ ಅಲ್ಲ, ಇದಾದ ಮೇಲೆ ಕೂಡ ಅವರು ಪರಿಶುದ್ಧ ಭಕ್ತರಾಗಿಯೇ ಉಳಿತಾರೆ ಅನ್ನೋದು ಮುಖ್ಯವಾದಂತಹ ವಿಷಯ ಇಲ್ಲಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಆಯ್ತಾ. ಸೊ ಅದೊಂದು ವಿಷಯ. ಮತ್ತೊಂದು ವಿಷಯ ಏನು ಇಲ್ಲಿ ತಾತ್ಪರ್ಯದಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಅಂದ್ರೆ, ಬ್ರಹ್ಮಾಸ್ತ್ರವನ್ನ ಅಣು ಬಾಂಬಿಗೆ ಅಂದ್ರೆ ಆಟಮ್ ಬಾಂಬ್, ಅಣು ಅಂದ್ರೆ ಆಟಮ್ ಅಲ್ಲ, ಆಟಮ್ ಬಾಂಬ್, ಇವತ್ತಿನ ಆಟಮ್ ಬಾಂಬ್ಗೆ ಹೋಲಿಸ್ತಾ ಇದ್ದಾರೆ. ಇವತ್ತಿನ ಆಟಮ್ ಬಾಂಬ್ ಏನಿದೆ ಅದು ಯಾರ ಮೇಲೆ ಯಾವುದೇ ರೀತಿಯಾದಂತಹ ಕನಿಕರವನ್ನೂ ತೋರೋದಿಲ್ಲ, ಯಾರ ಮೇಲೆ ದ್ವೇಷವನ್ನು ಮಾಡೋದಿಲ್ಲ. ಎಲ್ಲಿ ನೀವು ಹೊಡಿತೀರಾ ಅಲ್ಲಿ ಅದು ವಿಸ್ಫೋಟವಾಗ್ಬಿಡುತ್ತದೆ. ಅಂದ್ರೆ ಆ ಒಂದು ಪ್ರದೇಶದ ಜನರಿಗೆ ಅದು ಒಳಿತನ್ನ ತರ್ತದೆಯೋ ಅಥವಾ ಅದು ಕೆಡುಕನ್ನ ತರ್ತದೆಯೋ ಅದರ ಬಗ್ಗೆ ಈ ಅಣು ಬಾಂಬು ವಿಚಾರ ಮಾಡೋದಿಲ್ಲ. ಯಾಕೆಂದ್ರೆ ಅದು ಕೇವಲ ಒಂದು ಯಂತ್ರ ಅಷ್ಟೇನೆ. ಅದು ಅದಕ್ಕೆ ತನ್ನದೇ ಆದಂತಹ ಸ್ವೇಚ್ಛೆ ಇರಲಿ ಏನು ಇರೋದಿಲ್ಲ. ಆದ್ರೆ ಬ್ರಹ್ಮಾಸ್ತ್ರ ಏನಿದೆ ಅದು ಯಾವಾಗಲೂ ಯಾರ ಮೇಲೆ ಪ್ರಯೋಗವನ್ನ ಮಾಡ್ತಾರೆ ಅವರು ಎಲ್ಲೇ ಇರಲಿ ಅವ್ರ ಮೇಲೆ ಹೋಗಿ ಅದು ಪ್ರಯೋಗ ಆಗತ್ತೆ. ಇವಾಗ ಅಣು ಬಾಂಬನ್ನ ನೀವು ಒಬ್ಬ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಕ್ಕಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಯಾವಾಗ್ಲೂ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರ್ತಾನೆ ಅಲ್ಲ. ಸೊ ಅಣು ಬಾಂಬನ್ನ ಹೊಡೆದ್ಬಿಟ್ಟು ಅವನು ಎಲ್ಲಿದ್ದಾನೋ ಅಲ್ಲಿಗೆ ಹೋಗಿ ಅದು ಹೊಡಿಲಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಆದ್ರೆ ಬ್ರಹ್ಮಾಸ್ತ್ರ ಏನಿದೆ ಅದು ನೀವು ಪ್ರಯೋಗ ಮಾಡಾದ್ಮೇಲೆ ಆ ವ್ಯಕ್ತಿ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿ ಅಲ್ಲಿಗೆ ಹೋಗಿ ಅದರ ಮೇಲೆ ಅದು ಪ್ರಯೋಗ ಆಗುತ್ತೆ. ಅದರಿಂದ ಆಗಿನ ಕಾಲದಲ್ಲಿ ಇದ್ದಂತಹ ಟೆಕ್ನಾಲಜಿ ಏನಿದೆ ಅಥವಾ ಯಂತ್ರಗಳೇನಿತ್ತು ಆ ರೀತಿಯಾದಂತಹ ದಕ್ಷತನ ಈಗಿನ ಕಾಲದಲ್ಲಿ ಇಲ್ಲ ಅಂತ ಶ್ರೀಲ ಪ್ರಭುಪಾದರು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ. ಸೊ ಮತ್ತೊಂದು ಶ್ಲೋಕ ಕೂಡ ನಾವು ಚರ್ಚೆ ಮಾಡಬೇಕಾಗಿತ್ತು, ಆದ್ರೆ ಆಲ್ಮೋಸ್ಟ್ ಸಮಯ ಆಗ್ಬಿಟ್ಟಿದೆ. 1 ನಿಮಿಷ ಮಾತ್ರ ಉಳಿದಿದೆ 7 ಗಂಟೆಗೆ. ಅದರಿಂದ ಈ 13ನೇ ಶ್ಲೋಕವನ್ನ ಸೋಮವಾರದಿಂದ ಮುಂದುವರಿಸ್ತಾರೆ, ಆಯ್ತಾ. ಸೊ ಇವತ್ತು ನಾವೇನ್ ಚರ್ಚೆ ಮಾಡಿದ್ವಿ ಅದರ ಸಾರಾಂಶವನ್ನ ಹೇಳ್ಬೇಕಂತ ಹೇಳಿದ್ರೆ 2 ಶ್ಲೋಕಗಳಲ್ಲಿ 11 ಮತ್ತೆ 12 ಈ 2 ಶ್ಲೋಕಗಳಲ್ಲಿ ಉತ್ತರೆ ತನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದ ಮೇಲೆ ಕೃಷ್ಣ ಹೇಗೆ ಅದನ್ನ ಅರ್ಥ ಮಾಡ್ಕೋತಾನೆ. ಮೊದಲು ಕೃಷ್ಣ ಪೂರ್ತಿ ಅದನ್ನ ಕೇಳ್ತಾನೆ, ಉಪಧಾರ್ಯ ಅಂದ್ರೆ ಪೂರ್ತಿ ಅದನ್ನ ಕೇಳಿ ಅದಾದ್ಮೇಲೆ ಕೃಷ್ಣ ಅದನ್ನ ಅರ್ಥ ಮಾಡ್ಕೋತಾನೆ. ಅಶ್ವತ್ಥಾಮ ಪಾಂಡವರ ಕೊನೆಯ ಸಂತಾನವನ್ನ ಅಳಿಸ್ ಹಾಕ್ಬಿಡ್ಬೇಕು ಅಂತ ಅವನು ಸಂಚು ಮಾಡ್ತಾ ಇದ್ದಾನೆ ಅನ್ನೋದನ್ನ ಕೃಷ್ಣ ತಿಳ್ಕೊತಾನೆ. ಅದಾದ ಮೇಲೆ 12ನೇ ಶ್ಲೋಕದಲ್ಲಿ ಯಾವಾಗ ಬ್ರಹ್ಮಾಸ್ತ್ರ ಅವರ ಸಮೀಪ ಬರುತ್ತೆ, ಪಾಂಡವರ ಸಮೀಪ ಬರುತ್ತೆ, ಉತ್ತರೆಯ ಸಮೀಪ ಬರುತ್ತೆ, ಆವಾಗ ಪಾಂಡವರು ಅದನ್ನ ಕೌಂಟ್ರಾಕ್ಟ್ ಮಾಡೋದಕ್ಕೆ, ಅದಕ್ಕೆ ಪ್ರತಿದ್ವಂದ್ವವನ್ನ ಮಾಡೋದಕ್ಕೆ ಅವರು ತಮ್ಮ ತಮ್ಮ ಅಸ್ತ್ರಗಳನ್ನ ತೆಗೆದುಕೊಳ್ತಾರೆ. ಇದರಿಂದ ನಾವು ಯಾವ ಪಾಠಗಳನ್ನ ಕಲಿಬಹುದು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ದೇವೆ ಅಲ್ಲ. ಸೊ ಪರಿಶುದ್ಧ ಭಕ್ತರು ಯದ್ಯಪಿ ಪ್ರಾಣಕ್ಕೆ ಅಪಾಯವಾಗಿರ್ತಕ್ಕಂತಹ ಪರಿಸ್ಥಿತಿಗಳಲ್ಲಿ ಅವರು ಕೃಷ್ಣನಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಆದ್ರೆ ಆ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರೂ ಅವರು ಪರಿಶುದ್ಧ ಭಕ್ತರಾಗಿಯೇ ಉಳ್ಕೋತಾರೆ. ಅದರಲ್ಲಿ ಅವರ ಭಕ್ತಿಯಲ್ಲಿ ಯಾವುದೇ ಕುಂದತೆ ಅದು ಕುಂದೋದಿಲ್ಲ ಅಥವಾ ಅದು ಕ್ಷೀಣವಾಗೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬಹುದು. ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಬಂದಿದ್ದೀರಾ ಇವತ್ತು ಬೆಳಿಗ್ಗೆ ಭಾಗವತವನ್ನ ಕೇಳೋದಕ್ಕೆ ಎಲ್ಲರಿಗೆ ಬಹಳ ಧನ್ಯವಾದಗಳು. ಯಾವ್ದಾದ್ರು ಪ್ರಶ್ನೆ ಟೀಕೆ ಟಿಪ್ಪಣಿ ಇದ್ದಲ್ಲಿ ನೀವು ಕೇಳಬಹುದು, ಇಲ್ಲವಾದಲ್ಲಿ ನಾವು ಸೋಮವಾರದಿಂದ ನಮ್ಮ ಚರ್ಚೆಯನ್ನ ಮುಂದುವರಿಸ್ತೇವೆ. ಹರೇ ಕೃಷ್ಣ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಏನಾದ್ರು ಇದೆಯಾ? ಇರುತ್ತೆ ಚಾಪ್ಟರ್ 6 ದಯವಿಟ್ಟು ಎಲ್ಲರೂ ಬನ್ನಿ. ಆಮೇಲೆ ಶಿಲ ಪ್ರಭುಪಾದ್ ಲೀಲಾಮೃತ ಇರುತ್ತೆ. ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ಜಾಯಿನ್. ಧನ್ಯವಾದಗಳು ಎಲ್ಲರಿಗೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ಹೇಳಿ ಮತ್ತೆ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ಧನ್ಯವಾದ. ಧನ್ಯವಾದ.